ಈಗ ಏನು ಅವರು ಮತ್ತು ತಾರ್ಕಿಕರು ಹಿಂಗಂತಾರ. ಅಂತ ತಾರ್ಕಿಕ ಅಂದ್ರೆ ನೈಯಾಯಿಕರು. ಏನು ತಾರ್ಕಿಕ ಏನಂತಾನೀಗ ನೋಡ್ರಿ, ಹಿಂದೆ ಏನು ಹೇಳಿದ್ರು ಅವರು, ಪ್ರಮಾಣ ಮೊದಲಾದವುಗಳು ನಿರೂಪಣೆ ಮಾಡಬೇಕು. ಅನೇಕ ಪದಾರ್ಥಗಳ ನಿರೂಪಣೆ ನಿಷ್ಪ್ರಯೋಜನಗಳಿಂದ ನೀವು ಮಾಡಲ್ಪಟ್ಟಂಥ ಮೂರನೇ ಅಸಮವಾಯಿ ಕಾರಣ ಅದು ಯಾರಿಗ ಅಪೇಕ್ಷೆ ಇಲ್ಲ. ಏಕ್ದಮ್ ಲಾಸ್ಟ್, ಏಕ್ದಮ್ ಕೊನೆಗೆ ಕೆಳಗ ಏಕ್ದಮ್ ಅಲ್ಲಿ ಕೊನೆಗೆ ಉಪಸಂಹಾರ ಮಾಡಿದಾರಲ್ಲ ಅವರು. ಭೌತ ಪದಾರ್ಥ ತನಕ ನಿರೂಪಣೆ ನಿಷ್ಪ್ರಯೋಜನ. ಭೌತ ಪದಾರ್ಥ ಅಂದ್ರೆ 16 ಪದಾರ್ಥ ತತ್ವಜ್ಞಾನಕ್ಕೆ ಉಪಯೋಗ ಅಂತ ಮಾಡಿದ್ರೆ ಅವು ಏನು ಪ್ರಯೋಜನ ಇಲ್ಲ. ಮತ್ತು ಆ ಕಾರಣ ಅಂದ್ರೆ ಅಸಮವಾಯ ಕಾರಣ ಮೂರನೇ ಭೇದ ನಿರೂಪಣೆನೂ ಕೂಡ ಅದೇನು ಅಪೇಕ್ಷೆ ಇಲ್ಲ ಹೇಳಿದ್ರಲ್ಲ ಕೊನೆಗೆ. ತೃತೀಯ ಕಾರಣ ಭೇದ ಅಂದ್ರೆ ಅಸಮವಾಯ ಕಾರಣ. ಮೂರನೇ ಒಪ್ಪಿರಲಿಲ್ಲ, ಅದ್ರದ್ದು ಏನು ಅಪೇಕ್ಷೆನೇ ಇಲ್ಲ, ಅನಪೇಕ್ಷಿತ. ಯಾರಿಗೆ ಅಪೇಕ್ಷೆ ಅದು ಇಲ್ಲವೇ ಇಲ್ಲ ಅಂತ ಹೇಳಿದ್ರು ನೋಡಿ. ಯಾರು ಹೇಳಿದ್ರು? ವೇದಾಂತಿಗಳು. ಕೆಳಗಿಂದ ವೇದಾಂತಿಗಳು. ಮೂರನೇದು ಒಂದಂದ್ರೆ ನೀವು ಏನು ಭೌತ ಪದಾರ್ಥ ತತ್ವಜ್ಞಾನಕ್ಕೂ ಉಪಯೋಗ ಭೌತ ನೀವು ಮಾಡಿರಲ್ಲ, ಅದು ಏನಕ್ಕೂ ಉಪಯೋಗ ಇಲ್ಲ, ನಿಷ್ಪ್ರಯೋಜನ ಆಯಿತು. ಮತ್ತು ಮೂರನೇ ಅಸಮವಾಯ ಕಾರಣದ ಒಪ್ಪಿರಲ್ಲ, ಅದರದ್ದು ಎಲ್ಲಿ ಅಪೇಕ್ಷೆನೇ ಇಲ್ಲ ಅಂತ ಹೇಳಿದರು. ಅದಕ್ಕೆ ಇವಾಗ ಮತ್ತು ತಾರ್ಕಿಕರು ಅಂದರೆ ನೈಯಾಯಿಕರು ಏನಂತಾರೆ ನೋಡ್ರಿ, ಭಾವ ಕಾರ್ಯಕ್ಕೆ 3 ಕಾರಣ ಬೇಕೇ ಬೇಕು. ತಾರ್ಕಿಕ ಅಂತಾನೀಗ ಭಾವ ಕಾರ್ಯಕ್ಕೆ 3 ಕಾರಣ, ಸಮವಾಯಿ, ಅಸಮವಾಯಿ ಮತ್ತು ನಿಮಿತ್ತ. ಮತ್ತು ಅಭಾವ ಕಾರ್ಯ ಏನೈತಲ್ಲ ಅದು ಒಂದು ಕೇವಲ ನಿಮಿತ್ತ ಕಾರಣದಿಂದ ಹುಟ್ಟಿರುತ್ತದೆ. ಹಿಂಗೆ ಯಾಂತ್ರಿದು ಅಭಾವ ಕಾರ್ಯ ಒಂದು ನಿಮಿತ್ತ ಕಾರಣದಿಂದ ಹುಟ್ಟುತ್ತದೆ. ಅಭಾವ ಕಾರ್ಯ ಏನೈತಲ್ಲ ಅದು ಕೇವಲ ನಿಮಿತ್ತ ಕಾರಣದಿಂದ ಅಷ್ಟೇ, ಸಮವಾಯನೂ ಇಲ್ಲ ಅಸಮವಾಯನೂ ಇಲ್ಲ. ಅಭಾವ ಕಾರ್ಯ. ಭಾವ ಕಾರ್ಯ ಏನದಾವಲ್ಲ ಅವಕ್ಕೆ 3 ಕಾರಣ ಬೇಕು. ठीक है। जो तार्किक है भाव कार्य की उत्पत्ति त्रिविध कारण से हुए है। ಭಾವ ಕಾರ್ಯದ ಉತ್ಪತ್ತಿ 3 ಪ್ರಕಾರದ ಕಾರಣದಿಂದ ಆಗುತ್ತದೆ. 3 ವಿಧ ಪ್ರಕಾರ. ಪಂಚವಿಧ ಅಭಾವ ಹೇ. ವಿಧ ಅಂದರೆ ಪ್ರಕಾರ. 5 ಪ್ರಕಾರದ ಅಭಾವಗಳು ಇರುತ್ತವೆ. ಯಾವ ಪ್ರಕಾರ ಇದು? ಸಾಮಯಿಕ ಭಾವ. 5 ಅಂದ ಕೂಡಲೇ ಇದು ಪ್ರಾಚೀನರು, 4 ಅಂದ ಕೂಡಲೇ ನವೀನರು. ಸಾಮಯಿಕ ಭಾವ ಅವ್ರು ಒಪ್ಪಿಲ್ಲ, ಪ್ರಾಚೀನ ಅಂತ ಬರೀ ಆಯಿತು. ತಿನಿಮೆ ಇವುಗಳಲ್ಲಿ, ತಿನಿಮೆ ಅಂದ್ರೆ ಇವುಗಳಲ್ಲಿ ಈ 5 ಪ್ರಕಾರದ ಅಭಾವಗಳಲ್ಲಿ ಪ್ರಾಗಭಾವ ತೋ ಅನಾದಿ ಶಾಂತ ಹೇ. ಪ್ರಾಗಭಾವ ಹೆಂಗದ? ಪ್ರಾಗಭಾವ ಲಕ್ಷಣನೇ ಅದ. ಅನಾದಿ ಶಾಂತ ಅಭಾವ ಪ್ರಾಗಭಾವ ಲಕ್ಷಣ ಏನದ? ಅನಾದಿ ಶಾಂತ ಅಭಾವಕ್ಕೂ ಪ್ರಾಗಭಾವಕ್ಕೆ ಯಾತೆ ತಾಕ ನಾಶತೋ ಹೋವೆ. ಶಾಂತ ಅಂದ್ರೆ ನಾಶ, ಅನಾದಿ ಶಾಂತದಲ್ಲ ಆ ಪ್ರಾಗಭಾವ ಲಕ್ಷಣ ಅನಾದಿ ಶಾಂತ. ಇದು ಏನು ಬರ್ಲಿಕ್ಕೆ ನೀವು ಲಕ್ಷಣ? ಅದಲ್ಲ, ಅನಾದಿ ಶಾಂತ ಬರೋ ಜರುತ್ತಿಲ್ಲ. ಅನಾದಿ ಶಾಂತ ಬರಿಬಾರ್ದು. ಯಾರ್ಯಾರು ಗ್ರಂಥ ನೋಡಿದ್ರೆ ಅಲ್ಲಿ ಕೊಟ್ಟರು ಗ್ರಂಥ ಕರ್ತರು ಸ್ಪಷ್ಟ ದೊಡ್ಡ ಅಕ್ಷರದಾಗ. ಮತ್ತು ಇವ್ರು ಅನಾದಿ ಶಾಂತಿ ಯಾಕೆ ಬರ್ದಾರ? ಯಾರು ಓದಿದ್ರೆ ಇವ್ರಿಗೆ ಏನು ತಿಳಿದೇ ಇಲ್ಲ ಹಿಂಗಂತದ. ಫಕ್ತ ಅದ್ರ ಕೌನ್ಸ್ ಮಾಡಿ ಇದು ಲಕ್ಷಣ ಬೇಕು ಕಟ್ಟಿ. ಪ್ರಾಗಭಾವ ತು ಅನಾದಿ ಶಾಂತ ಹೈ. ತೀತ ಯಾತೆ ಆದ್ದರಿಂದ ತಾಕ ಕಿಸ್ಕಾ ಪ್ರಾಗಭಾವ का याते ताका अंदर प्रागभाव का नाश तो होवे है. प्रागभाव का नाश तो वो विनाश होगा तो प्रभु
ಯಾವಾಗ ಅದ್ರದ್ದು ಜ್ಞಾನ ಅಂತಂದ್ರೆ ವಸ್ತುದು ಪ್ರಾಗಭಾವ ನಷ್ಟ ಆಗಿದ ನಂತರನೇ ಘಟ ಹುಡ್ತದೆ. ಅದ್ರ ನಾಶ ಈ ಶರೀರ ಹುಟ್ಟಿದ ನಂತರ ಇದ್ರ ನಾಶ. ಪ್ರಾಗಭಾವ ನಷ್ಟ ಆಯಿತು, ಪ್ರಾಗಭಾವಕ್ಕೆ ಒಂದೇ ಘಟ ತಯಾರ. ಪ್ರಾಗಭಾವ ನಷ್ಟ ಆಯಿತು ಅಂದ್ರೆ ಘಟ ತಯಾರ. ಘಟ ಆಗಿರೋದು ಪ್ರಾಗಭಾವ ನಷ್ಟ. ಪ್ರಾಗಭಾವ ಎಲ್ಲಿರ್ತೈತಿ? ತನ್ನ ಪ್ರತಿಯೋಗಿ ಘಟಕ್ಕೆ ಅದಕ್ಕೆ ಉಪಾದಾನ ಕಾರಣ ಕಪಾಲದಲ್ಲೇ ಪ್ರಾಗಭಾವ ಇರ್ತೈತಿ. ನಾಶ ಹೋಗಬೇಕು, ಪರಂತು ಉತ್ಪತ್ತಿ ಹೋಗಿ ಆದರೂ ಉತ್ಪತ್ತಿ ಆಗೋದಿಲ್ಲ. ಎದ್ರ ಉತ್ಪತ್ತಿ ಆಗೋದಿಲ್ಲ? ಪ್ರಾಗಭಾವದು ನಾಶನ ಆತದ. ಶಾಂತದ ಶಾಂತ, ಶಾಂತದ ಶಬ್ದ. ಶಾಂತ ಅಂದ್ರೆ ನಾಶ, ಶಾಂತ ಅನಾದಿ ಶಾಂತ ಬರ್ದಾರ ನೋಡಿ. ಎಲ್ಲಿ ಬರ್ದಾರ ಶಾಂತ? ಶಾಂತ ಅಂದ್ರೆ ನಾಶ. ಸಾದಿ ಅಂದ್ರೆ ಉತ್ಪತ್ತಿ ಅಂಥವು ಬರ್ಕೋಬೇಕಾದ್ರೆ. ಶಾಂತ ಅಂದ್ರೆ ನಾಶ ಬಜಂದ. ಅಂದ್ರೆ ಪ್ರಾಗಭಾವದು ನಾಶೇನು ಆಗುತ್ತದೆ, ಪರಂತು ಅನಾದಿ ಇರೋದ್ರಿಂದ ಉತ್ಪತ್ತಿ ಆಗಲ್ಲ. ಪ್ರಾಗಭಾವ ಶಾಂತದ ನಾಶ ಆಗುತ್ತದೆ, ಪರ ಅನಾದಿ ಇರೋದ್ರಿಂದ ಅದ್ರ ಉತ್ಪತ್ತಿ ಆಗಲ್ಲ, ಉತ್ಪತ್ತಿ ಆಗುವುದಿಲ್ಲ. ತಿಳಿಲಿಗಿದು ಒಂದು ಪ್ರಾಗಭಾವದ ಗೊತ್ತೈತಲ್ಲ, ಅನಾದಿ ಶಾಂತಿ ಋಣದಿಂದ ಶಾಂತ ಶಬ್ದದಿಂದ ನಾಶನ ಆಗುತ್ತದೆ, ಪರಂತು ಅನಾದಿ ಋಣದಿಂದ ಅದರ ಉತ್ಪತ್ತಿ ಆಗುವುದಿಲ್ಲ. ಅನ್ಯೋನ್ಯ ಭಾವ ಅತ್ಯಂತ ಭಾವ ಅನಾದಿ ಅನಂತ ಹೇ. ಅನ್ಯೋನ್ಯ ಭಾವ ಅತ್ಯಂತ ಭಾವ ಲಕ್ಷಣ ಏನು? ಅನಾದಿ ಅನಂತ ಭಾವಕ್ಕೂ ಅತ್ಯಂತ ಭಾವ ಕೈ. ಆರನೇ ಅನುಪಲಬ್ಧಿ ಪ್ರಮಾಣ 6ನೇ ಪ್ರಕರಣದಾಗ ಇವು ಇದ್ರದ್ದು ಎಲ್ಲ ಲಕ್ಷಣ ಬರ್ದಾರ. ಪದ ಕುರಿತೂ ಬಿಡಿಸ್ಯಾರ 6ನೇ ಇದ್ರಾಗ. 6ನೇ ಅನುಪಲಬ್ಧಿ ಪ್ರಮಾಣದಾಗ ಪ್ರತ್ಯೇಕ ಒಂದೊಂದು ಅಭಾವಗಳದ್ದು ಲಕ್ಷಣ ಬರ್ದಾರ. ಮತ್ತು ಈಗ ಅನಾದಿ ಇಟ್ಟರೆ ಎಲ್ಲಿ ಹೋಯ್ತು, ಶಾಂತಿ ಇಟ್ಟರೆ ಕಡೆ ಹೋಯ್ತು, ಇದನ್ನು ಅವರು ಪದಕೃತಿನೂ ಬಿಡಿಸ್ಯಾರ ಅನುಪಲಬ್ಧಿ ಪ್ರಮಾಣದಾಗ. ನನ್ನಲ್ಲಿ ಇಲ್ಲ, ಪೇಜ್ ನಂಬರ್ ಬರ್ದಿಲ್ಲ ಇಲ್ಲಿ. ಇಲ್ಲಿಲ್ಲ, ಇಲ್ಲೇ ಅನುಪಲಬ್ಧಿ ಪ್ರಮಾಣ. ಅದು ಮುಂದೆ ನೋಡಿ ಹೇಳ್ತೀನಿ ನಿಮ್ಗೆ, ಈಗ ಬರಿಬೇಡ್ರಿ. ಈಗ ಸ್ಥಿತಿಯಲ್ಲಿ ಅನಾದಿ ಅನಂತ ಇರೋದ್ರಿಂದ ಅದ್ರ ಉತ್ಪತ್ತಿನೂ ಇಲ್ಲ, ನಾಶನೂ ಇಲ್ಲ. ಈಗ ಸಾಮಯಿಕ ಅಭಾವ ಸಾಧಿ ಶಾಂತ ಹೈ. ಸಾಮಯಿಕ ಅಭಾವ ಹೆಂಗದ? ಸಾಧಿ ಶಾಂತ. ಸಾಧಿ ಅಂದ್ರೆ ಉತ್ಪತ್ತಿ. ಸಾಧಿ ಅಂದ್ರೆ ಉತ್ಪತ್ತಿ, ಶಾಂತ ಅಂದ್ರೆ ನಾಶ. ಉತ್ಪತ್ತಿ ನಾಶ ಆಗುತ್ತದೆ. ಹೆಂಗಾಗ್ತದೆ ಪ್ರಭು? ನೀವು ಕೇಳಿಲ್ಲ ವಿಷಯ? ಇದು ಅದೇ ಯಾರ್ದು? ಹಾಂ ಹೆಂಗ? ಇಲ್ಲ ನೀವು ಹೆಂಗೆ ಉತ್ಪತ್ತಿ ಮಾಡಿದೇವೆ ಅಂದ್ರೆ ಅದೇ ಐತಿ. ಅದ್ರದ್ದು ಶಾಂತ ಅಂದ್ರೆ ಹೊಡೆದೇವೆ ಅಂದ್ರೆ ಅಂತ ಅದ್ರದ್ದು ಇದು ಅಭಾವ ಉತ್ಪತ್ತಿ ಐತಿ, ಅದು ನಾಶ ಆಗಂಗಿಲ್ಲ. ಸಾಧಿ ಹಂಗಲ್ಲ, ಸಾಧಿ ಶಾಂತ ಇದು ಕೊಡ. ಇದು ಈಗ ನಾವು ನೀರು ತುಂಬಲಿಕ್ಕೆ ನಳದ ಮೇಲೆ ಒಯ್ದೆವು. ಮನ್ಯಾಗದ ಇದು ಕೊಡ ಈ ಮನ್ಯಾಗದ ಹೌದಿಲ್ಲ? ಇದು ಕೊಡ ನೀರು ತುಂಬಲಿಕ್ಕೆ ನಳದ ಮೇಲೆ ಒಯ್ದೆವು. ಇಲ್ಲಿ ಏನಿತ್ತು? ಸಾಮೂಹಿಕ ಅಭಾವ ಹುಡ್ತು ಹೌದಿಲ್ಲ? ಮತ್ತೆ ನಳ ನೀರು ತುಂಬಿದೆವು, ಮತ್ತೊಂದಿಟ್ಟೆವು, ಮತ್ತೆ ಇಲ್ಲಿ ಸಾಮೂಹಿಕ ಅಭಾವ ಹುಡ್ತು. ಸಾಧಿ ಶಾಂತ ಹುಟ್ಟಕ್ಕೂ ನಾಶ. ಸಮಯ ವಿಶೇಷ ಮೇ ಉಪಜೆ, ಸಮಯ ವಿಶೇಷ ಮೇ ನಾಶ ಹೋವೆ, ತಾಕು ಸಾಮಯಿಕ ಭಾವ ಕೈ. ಹಂಗೆ ಮರಣ ಇದು ಮಾಡ ಅನ್ಕೋಬಾರ್ದು. ಸಮಯ ವಿಶೇಷ ಮೇ ಉಪಜೆ, ಸಮಯ ವಿಶೇಷ ಮೇ ನಷ್ಟ ಹೋವೆ, ತಾಕು ಸಾಮಯಿಕ ಭಾವ ಕೈ. ಸಾಮಯಿಕ ಬಂದ್ರೆ ಒಂದು ಇದು ಕೊಡ ಇಲ್ಲಿ ಅದ ಒಯ್ದು ನಳದ ಮೇಲೆ ಇಟ್ಟವು ನೀರು ತುಂಬಲಿಕ್ಕೆ. ಸಾಮಯಿಕ ಭಾವ ಇಲ್ಲಿ ಹುಡ್ತು ಹೌದಿಲ್ಲ? ಮತ್ತೆ ತಂದು ಇಲ್ಲಿಟ್ಟೆವು. ಶರೀರ ಹಂಗೆ ಒಂದ್ಸರಿ ಹುಡ್ತದ್ರಿ, ಮತ್ತೆ ಸಾಯ್ತದ್ರಿ, ಮತ್ತೊಂದು ಕಡೆ ಮತ್ತೊಂದು ಹುಡ್ತದ್ರಿ. ಘಟ ಲಕ್ಷಣ ಬರಿಬೇಕು, ಚೆನ್ನಾಗದ ಲಕ್ಷಣ. ಸಾಧಿ ಶಾಂತ ಉತ್ಪತ್ತಿ ನಾಶ. ಹಾಂ, ಅದು ಹಿಂದಿಗಳು ನೋಡಿ ಬರೀರಿ, ಅಲ್ಲಿ ಕೊಟ್ಟರೆ ಸ್ಪಷ್ಟವಾಗಿ. ಅಲ್ಲಿ ರತ್ನಾವಳಿಗಂತೂ ತೀರಾ ಸ್ಪಷ್ಟ ಕೊಟ್ರ. ರತ್ನಾವಳಿಗ ಏನು ಹೇಳಿದ್ರು? ಸಾಮಯಿಕ ಭಾವ, ಸಾಮಯಿಕ ಭಾವ ಇಲ್ಲಿ हाँ सामयिक भाव साधी शांत है। हाँ ताके ताके अंदर
ಸಾಮಾಯಿಕವಾಗಿ ಸಾಮೂಹಿಕವಾಗಿ ಉತ್ಪತ್ತಿ ನಾಶ ದೋನು ಹುವೆ ಹೈ ಉತ್ಪತ್ತಿನೂ ಆಗ್ತದೆ ನಾಶ ನಾಶನೂ ಆಗುತ್ತದೆ उत्पत्ति नाश दोनों हुए प्रध्वंस भाव साधी अनंत है ಸಾಧ್ಯ ಬರ್ಕೊಡಿ. हॅलो हां नमस्कार नंतर लावतो पाठ चालू आहे वृत्ती प्रभाकर नंतर लावतो हां ಇದಕ್ಕೆ ನಾಲ್ಕು ಈಗ ಓದಿ ಪ್ರಥಮ ಸ್ವಭಾವ ಆದಿ ಸಾದಿ ಅಂತ ಬರೀ ಆದಿ ತೆಗಿದೆ ಇದನ್ನೇ ಆಗಲ್ಲ ನೋಡಿ ಸಕಾಲ ಹೌದು ಇರ್ಲಿಕ್ಕೆ ಇದು ಅಲ್ಲ ಅಂದರೆ ಇದು ಮಾಡಲಿ ಅದಕ್ಕೆ ಒಯ್ತೀವಿ ಗೊತ್ತು ನಾವು ಅಲ್ಲ ಹೆಂಗೆ ಇದು ಆಗುತ್ತಲ್ಲ ಆಗಲ್ಲ ಅದೇ ಅದು ಹೆಂಗೆ ಆಗ್ಬಿಟ್ಟದೆ ಈಗೇನು ಮಗ ನಿಂತು ಬಿಡ್ತೀರಿ ಬಾಬೆ ಅಲ್ಲ ಅಂದ್ರೆ ಇದು ಮಾಡ್ಲಿಕ್ಕೆ ಇದು ಯಾನ್ ಒತ್ತು ಬಿಟ್ರಿ ಬಾ ಅಷ್ಟೇ ಈಗ ಸಾಧ್ಯ ಗಂಟು ಪ್ರಮಾಣ ಆದದ ಸಾಮಾನ್ಯ ಹಾಂ ಅದಕ್ಕೇನೆ ಸಹ ಮಾಡಿದ್ರು ಆಗಲ್ಲ ಹೌದು ಅಂದ್ರೆ ಇದು ಇದರ ಇಡ್ಲಿ ಬರ್ತಿತ್ತು ವಿಮಾನ ಅಂದರೆ ಯಾರಿಗೂ ಫೋನ್ ಬರಲ್ಲ ಆಗಲ್ದಿಲ್ಲ ಹಾಂ ಏನಾಯಿತು प्रध्वंस भाव साधी अनंत है प्रध्वंस स्वभाव कसा आहे ಸಾಧ್ಯ ಅನಂತ ಸಾಧಿ ಅಂದ್ರೆ ಏನು साध्यवान को साधी ಸಾಧಿ ಅಂದ್ರೆ ಏನು आदि सहित को ಈ साधी ಆದಿ ಸಹಿತ ಈಗ ಏನು ಹೇಳಿದೆ ಉತ್ಪತ್ತಿ साधी उत्पत्ति ಹ್ಮ್ ಸಾಧಿ ಅಂದ್ರೆ ಉತ್ಪತ್ತಿ ಹ್ಮ್ ಅದಕ್ಕೆ ಲಕ್ಷ್ಯ ಇಟ್ಬೇಕು ಹ್ಮ್ ಶಾಂತ ಅಂದ್ರೆ ನಾಶ ಸಾಧಿ ಅಂದ್ರೆ ಉತ್ಪತ್ತಿ ಹೌದಿಲ್ಲ ಅನಂತ ಅಂದ್ರೆ नाश इरलार ಇರಲಾರ್ದು ಶಾಂತ ನಾಶ ಆಗೋದು ಅನಂತ ಅಂದ್ರೆ ನಾಶ ಆಗಲಾರ್ದು ಹಾಂ ಉತ್ಪತ್ತಿ ಆಗ್ತದ ಉತ್ಪತ್ತಿ ಆಗ್ತದ ಪರಂತು ಅದು ನಾಶ ಆಗಲ್ಲ ಉತ್ಪತ್ತಿ ಆಗ್ತದ ಪರಂತು ಅದರದ್ದು ನಾಶ ಆಗಲ್ಲ ನಾಶ ಆಗಲ್ಲ ನೋಡ್ರಿ ನ ಅಂತ ಹ್ಞೂ ಅನಂತ ಅನಂತ ಅಂದ್ರೆ ನಾಶ ಆಗಲಾರ್ದು ಅನಂತ ಹ್ಞೂ ತಿಳಿತಿ ನಿಮ್ಗೆ ಇದು ನ್ಯಾಯಿಕರದು ಅನಂತದ ನಾಶ ಆಗ್ಲಾರ್ದು ಹಾಂ ಅನಂತದ ನಾಶ ಆಗ್ಲಾರ್ದು ಆಗಲಾರ್ದು ಸಾಧ್ಯ ಅಂದ್ರೆ ಉತ್ಪತ್ತಿ ಆಗೋದು ಹೆಂಗೆ ಈ ಈ ಘಟ ಮಣ್ಣಿನ ಉತ್ಪತ್ತಿ ಐತಲ್ರಿ ಹೆಂಗೆ ಘಟ ಐತ್ರಿಪ್ಪ ಹ್ಮ್. ಆದಿ ಅಂದ್ರೆ ಉತ್ಪತ್ತಿ ಆಯ್ತು ಒಡೆದೇವಿ ಒಡೆದ ಮೇಲೆ ಅದರ ಅಭಾವ ಉತ್ಪತ್ತಿ ಐತಲ್ರಿಪ್ಪ ಅದು ಅನಂತದ ಹ್ಞೂ ಅಂತೆ ಘಟದ ಅಭಾವ ಅನಂತದ ಘಟ ನಾವು ಒಡೆದೆವು ಘಟ ಒಡೆದೇವಿಲ್ಲ ಒಡೆದ ಕೂಡಲೇ ಅದು ಚೂರು ಚೂರು ಆಯಿತು ಅಂದ್ರೆ ಅದರಲ್ಲಿ ಪ್ರಧ್ವಂಸ ಸ್ವಭಾವ ಹುಡ್ತು ಕೊಡ್ತೀವಿ ಹುಡ್ತು ಅದ್ರ ನಾಶ ಇಲ್ಲ ಇಲ್ಲ ನಾಶ ಇಲ್ಲ ಅದು ನಾಶ ಇಲ್ಲ ಎದುರು ಪ್ರಧ್ವಂಸ ಸ್ವಭಾವ ಅನಂತ ಹಾಂ. ಧ್ವಂಸ ಆದ್ಮೇಲೆ ಏನು ಉತ್ಪತ್ತಿ ಆಗ್ತದೆ ಹಾಂ ಧ್ವಂಸ ಉತ್ಪತ್ತಿ ಆಯಿತು ಹೌದಲ್ಲ ಪರಂತು ಅದರದ್ದು ನಾಶ ಆಗಲ್ಲ ನಾಶ ಆಗಲ್ಲ ತಿಳಿತಿಲ್ಲ ಇದು ನ್ಯಾಯಿಕರದು ಲಕ್ಷಣ ಹೇಳಕತ್ತಾರೆ ಇವೆಲ್ಲ ತಿಳಿತಿಲ್ಲ ನಿಮಗೊಂದು ಮಾತು ಹೇಳ್ತೀನಿ ಸಂಘದ ಕೊಟ್ಟರಿವಲ್ಲ ಹಾಂ ಕೊಟ್ಟರಿಲ್ಲ ಅಲ್ಲ ಒಂದು ಲಕ್ಷದ ಇಟ್ಕೊಳ್ಳೋದೇನು विचार सागर टिप्पणी 59 1 कमारवತ್ತು न्याय मकरंदकार कल्पित निवृत्ति अधिष्ठान से भिन्न है अंदानिಲ್ಲ ಇದು ಅಭಿಪ್ರಾಯ ಆ ವಿಚಾರ ಸಾಗರದಾಗ ಮ್ಯಾಲೆ ಏನು ಹೇಳ ನಾವು कि अभाव नाश पर्याय शब्द है निवृत्ति ना ದುಃಖದ ನಿವೃತ್ತಿ ಪರಮಾನಂದ ಪ್ರಾಪ್ತಿ ಇದಕ್ಕೆ ಮೋಕ್ಷ ಅಂತ ಹೇಳಕತ್ತೀರಿ ನೀವು ಹೌದಿಲ್ಲ ನಿವೃತ್ತಿ ನಾಶವು ಪರ್ಯಾಯ ಶಬ್ದ ಇದ್ದಾವೆ ನಾಶ ಅಂದರೆ ಏನು ಪ್ರಧ್ವಂಸ ಸ್ವಭಾವ ನಾಶ ಪ್ರಧ್ವಂಸ ಸ್ವಭಾವ ಪ್ರಧ್ವಂಸ ಅಭಾವ ಅಭಾವ ಅಂದರೆ ನಾಶ ಹಾಂ ಅಭಾವ ನಿವೃತ್ತಿ ಅಭಾವ ನಾಶ ಎಲ್ಲ ಪರ್ಯಾಯ ಶಬ್ದ ಆ ಪ್ರಧ್ವಂಸ ಸ್ವಭಾವ ಹೆಂಗದ ಸಾಧಿ ಅನಂತದ ಸಾಧಿ ಅಂದರೆ ಉತ್ಪತ್ತಿ ಈಗ ಸೃಷ್ಟಿ ಉತ್ಪತ್ತಿ ಆಗಿದೆ ಜಗತ್ತು ಉತ್ಪತ್ತಿ ಆಗಿದ್ದಿಲ್ಲ ಹಾಂ ಪರಂತು ಅದು ಅನಂತದ ಪ್ರಧ್ವಂಸ ಭಾವ ನಾಶ ಆಗಲ್ಲ ಅಂದರೆ ಏನಂದಂಗಾಯ್ತು ಐತಿ ಐತಿ ನೀವೇನು ಹೇಳ್ಕತ್ತೀರಿ ಇಲ್ಲ ಅಂತೀರಿ ಇಲ್ಲ ಅಂದರೆ ಏನು ಹೇಳ್ದಂಗೆ ಶಂಕರಾಚಾರ್ಯ ಏನು ಹೇಳಿದ್ರು ಅಂದ್ರೆ ಕಲ್ಪಿತ ಸ್ವರೂಪಣೆ ಅದ ಅಂತ ಹೇಳಿದ್ರು ಇದು ಹಾವ ಹಗ್ಗದ ಸ್ವರೂಪನೇ ಅದು ಹಗ್ಗಿಲ್ಲ ಇಲ್ಲಿ ಹಾವಿಲ್ಲ
ಇಲ್ಲ ಅಂತ ಅನ್ಬೇಡ್ರಿ, ಐತಿ ಅನ್ರಿ. ಐತನ್ರಿ ಅದು ಅಭಾವ ಐತಿ. ಜಗತ್ತಿನ ಅಭಾವ ಅದ ಒಂದು ಹಿಂಗೆ ಹೋಗ್ಬೇಕಲ್ಲ ಇದು. ಜಗತ್ತಿನ ಅಭಾವ ಅದ ಅಂತೇಳಿ ಶಂಕರಾಚಾರ್ಯ ಹೇಳ್ತಾರೆ. ಜಗತ್ತಿನ ಅಭಾವ ಅಭಾವ ಒಟ್ಟು ಇಲ್ಲ. ಜಗತ್ತಿಂದು ಅಭಾವ ಅಂದ್ರನೇ ಬ್ರಹ್ಮ. ಜಗತ್ತಿನ ಅಭಾವ ಅಂದ್ರನೇ ಬ್ರಹ್ಮ. ಇವ ಜಗತ್ತಿನ ಅಭಾವ ಉಳ್ಳ ಬ್ರಹ್ಮನ್ರಿ. ಉಳ್ಳ ಬ್ರಹ್ಮ ಅಭಾವ ಅಲ ಬ್ರಹ್ಮ. ಈ ಪ್ರಧ್ವಂಸಭಾವ ಲಕ್ಷಣ ಅವ ಅಲ್ಲಿ ಕುಂಡ್ಸ್ಯಾನ. ನೀವು ನೆನ್ಪಿಟ್ಕೋ, ಇಂಥವು ನೆನ್ಪಿಟ್ಕೋಬೇಕು. ಇದರದೇ ವಿಸ್ತಾರ ಹಿಂಗೆ ತಿಳ್ಕೊಂಡ್ರಪ್ಪ ಅಂದ್ರೆ ಎಲ್ಲ ಕಡೆ ಹೇಳಕ್ಕೆ ಬರ್ತದೆ. ಮತ್ತೇನು ಪ್ರಭಾಕರದಾಗ ಆಗಲಿ ಸಾಗರದಾಗ. ಹಾಂ, ಯಾಕೆ ತಾಕ ನಾಶತೋ ಹೋವೆ ನಹಿ ಪರಂತು ಉತ್ಪತ್ತಿ ಹೋವೆ. ನಾಶನ ಆಗುವುದಿಲ್ಲ, ಉತ್ಪತ್ತಿಯನ್ನು ಆಗುತ್ತದೆ. ಇಟ್ಟು ತಿಳಿತ. इस रीति से दो अभाव की उत्पत्ति होवे. ಎರಡು ಅಭಾವಗಳು ಏನಾಗ್ತದ? ಉತ್ಪತ್ತಿ ಹೋವೆ. ಎರಡು ಯಾವುವು? ಸಾಮಾಯಿಕ ಭಾವ, ಪ್ರಧ್ವಂಸ ಭಾವ. ಬಸ್ ಎರಡು ಅಭಾವಗಳದು ಉತ್ಪತ್ತಿ ಆಗುತ್ತದೆ. ಉತ್ಪತ್ತಿ ಆಗ್ಯದ ಅಂದ್ಮೇಲೆ ಎರಡು ಕಾರಿದ್ದಾವ. ಉತ್ಪತ್ತಿ ಆಗ್ಯಾವಂದ್ಮೇಲೆ ಕಾರ್ಯದವ. ಪ್ರಾಗಭಾವಕ್ಕೆ ಯಾವುದು ಪ್ರತಿಯೋಗಿ ಇರುವುದೋ ಅದು ಕಾರ್ಯ. ಪ್ರಾಗಭಾವಕ್ಕೆ ಯಾವುದು ಪ್ರತಿಯೋಗಿ ಇರುವುದೋ ಅದು ಕಾರ್ಯ. ಪ್ರಾಗಭಾವ ಅಂದ್ರೆ ಅದು ಪ್ರತಿಯೋಗಿ ಐತಿ ಒಂದು ಘಟ, ಅದು ಕಾರ್ಯ. ಅಂದರೆ ಯಾವುದು ಎರಡು ಉತ್ಪತ್ತಿ ಆಗಿದ್ದವು ಕಾರ್ಯದವು. तिनके समवाय कारण असमवाय कारण तो संभव नहीं. तिनके सामायिक अभाव के प्रध्ವಂಸ भाव के समवायी कारण ಅಂದ್ರೆ ಉಪಾದಾನ ಕಾರಣ, ಅಸಮವಾಯಿ ಕಾರಣ ಅವು ಎರಡು ಸಂಭವಿಸುವುದೇ ಇಲ್ಲ. ಯಾಕೆ ಅಂತ ಹೇಳ್ತಾನೆ. ಯಾಕೆ ಸಂಭವಿಸೋದು ಹೇಳ್ತಾನವ ಏನ್ರಿ? ಕಾರ್ಯ ಅಂತ ಶಬ್ದ ಇಟ್ಟು ಎರಡು ಕಾರ್ಯ ಇದ್ದಾವ ಅಂತ ಹೇಳೇನಿಲ್ಲ. ಕಾರ್ಯ ಇದ್ದಾವ ಅಂತ ಹೇಳೋಣ. ಕಾರ್ಯ ಇಟ್ಟಿರೋಣದಿಂದ ಅದರಲ್ಲಿ ಅಸಮವಾಯಿ ಕಾರಣ ಲಕ್ಷಣ ಕೊಂಡಿರೋದೇ ಇಲ್ಲ. ಕಾರ್ಯಕ್ಕೆ ಸಮವಾಯಿ ಕಾರಣ ಸೇ ಸಂಬಂಧಿ ಹೋಗಬೇಕಲ್ಲ, ಅದರಲ್ಲಿ ಸಮವಾಯಿ ಕಾರಣನೇ ಕೊಂಡ್ರಲ್ಲ. ಅದಕ್ಕೆ ಅಸಮವಾಯ ಕಾರಣ ಲಕ್ಷಣನೇ ಕೊಂಡ್ರಲ್ಲ. ಕಾಯತಿ ಹೇಳ್ತಾನೆ ಈಗ. ज्यामे समवाय संबंध से कार्य उपजे सो समवाय कारण कहिए है. ಏನು ಹೇಳಿದ್ರೆ ಲಕ್ಷಣ? ಯಾವುದರಲ್ಲಿ ಯಾವುದರ ಸಂಬಂಧದಿಂದ ಕಾರ್ಯ ಉತ್ಪತ್ತಿ, ಸಮವಾಯ ಸಂಬಂಧಿತ ಕಾರ್ಯ ಉತ್ಪತ್ತಿ ಆಗ್ತದ, ಅದಕ್ಕೆ ಸಮವಾಯ ಕಾರಣ. ಸಮವಾಯ ಸಂಬಂಧಿಯಿಂದ ಹೆಂಗ ಪ್ರಭು ಕಾರ್ಯ ಉಪಜೆ? ಸಮವಾಯ ಸಂಬಂಧದಿಂದ ಕಾರ್ಯ ಉಪಾದಾನ ಕಾರಣ. ಯಾವುದು ಉತ್ಪತ್ತಿ ಆಗ್ತದೆ? ಜಾಮಿ ಅಂದ್ರೆ ಕಪಾಲದಲ್ಲಿ, ಸಮವಾಯ ಸಂಬಂಧಿಯಿಂದ ಕಾರ್ಯ ಅಂದ್ರೆ ಘಟ ಹುಟ್ಟುವುದು, ಅದು ಅಂದ್ರೆ ಕಪಾಲ ಸಮವಾಯ ಕಾರಣ ಇರುತ್ತದೆ. ಘಟಕ ಕಪಾಲ ಉಪಾದಾನ ಕಾರಣ. घटक कपाल उपादान करना होगा. ठीक है, समझ. किसी में भी समवाय संबंध से अभाव रहे नहीं. किसी में भी समवाय संबंध से अभाव रहे नहीं. अभाव ಯಾವುದಕ್ಕೂ ಉಪಾದಾನ ಕಾರಣ ಆಗುವುದೇ ಇಲ್ಲ. ಅಭಾವದಲ್ಲಿನೂ ಕೂಡ ಯಾವುದು ಉಪಾದಾನ ಕಾರಣ ಇರುವುದಿಲ್ಲ. ತಿಳಿತಿಲ್ಲ? ಅಭಾವ ಯಾವುದಕ್ಕೆ ಉಪಾದಾನ ಕಾರಣ ಆಗುವುದೇ ಇಲ್ಲ. ಇನ್ನು ಅಭಾವದಲ್ಲಿನೂ ಕೂಡ ಯಾವ ಉಪಾದಾನ ಕಾರಣ ಇರುವುದಿಲ್ಲ. ಹಾಂ, ವಿಶೇಷಣತಾ ಸಂಬಂಧದಿಂದ ಇರ್ತದೆ, पण ಉಪಾದಾನ ಕಾರಣ ಸಂಭವಿಸುವುದಿಲ್ಲ. ತಿಳಿತಾ? ನ್ಯಾಯಿಕರು ಏನಂದ್ರು? ಅಜ್ಞಾನ ಲಕ್ಷಣ ಏನು ಮಾಡಿದರು? ಹಿಂಗೆ 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 ತಿರ್ಸಬೇಕು ಅಂದರೆ ಸಾಗರ ಪ್ರಭಾಕರ ನಿಮ್ಮ ಹಿಂಗೆ ನೋಡ್ಕೊತ ಕೂತ್ರೆ ಅವು ಆಗಲ್ಲ ಅಭ್ಯಾಸ. ಜ್ಞಾನಕ್ಕೆ ಅಭಾವಕ್ಕೂ ಅಜ್ಞಾನ ಕೈ ಹೈ. ಜ್ಞಾನದ ಅಭಾವಕ್ಕೆ ಅಜ್ಞಾನ ಅಂತೇವೆ ನಾವು. ನೀವು ಏನು ಮಾಡಿರಿ ಜ್ಞಾನದ ಅಭಾವಕ್ಕೆ ಅಂದ್ರೆ ಇದು ಏನು ಹೇಳಿದ್ರಿ ನೀವು? ಆವರಣ ವಿಕ್ಷೇಪಿ ಶಕ್ತಿವಾಲ ಅನಾದಿ ಭಾವರೂಪ. ಭಾವರೂಪ ಅಂದಿರಿ ನೀವು ವೇದಾಂತಿಗಳು. ಭಾವರೂಪ ಅಂದಿರಿ. ಅವೇನಂತ ಜ್ಞಾನಕ್ಕೆ ಅಭಾವಕ್ಕೂ ಅಜ್ಞಾನ ಕೈ ಅಜ್ಞಾನ. ಇವ್ರೇನಿದ್ರು ನೋಡುವ ಅಭಾವ ಅಜ್ಞಾನದ ಲಕ್ಷಣ ಮಾಡಿದ್ದೀನಿ. ಅಭಾವ ಯಾವುದಕ್ಕೆ ಉಪಾದಾನ ಕಾರಣ ಆಗುವುದೇ ಇಲ್ಲ. ಭಾವ ಇದ್ದುದೇ ಉಪಾದಾನ ಕಾರಣ. ಮಣ್ಣ ಭಾವದಿಲ್ಲ, ಗಡಿಗೆ ಉಪಾದಾನ ಕಾರಣ. ಒಂದು ವೇಳೆ ಅಭಾವ ಉಪಾದಾನ ಕಾರಣ ಹೇಳಿದೆ ಅಂದರೆ ಮಾಯಾ
ಜಗತ್ತಿಗೆ ಉಪಾದಾನ ಕಾರಣ ಅದಲ್ಲ, ಮತ್ತು ಅದು ಭಾವ ಅಂತೇಳಿ ಉಪಾದಾನ ಕಾರಣ ಆಗ್ಯದ. ನೀ ಅಭಾವ ಉಪಾದಾನ ಕಾರಣ ಅಂತ ಹೇಳಿದ್ರೆ ಸಂಭವಿಸೋದಿಲ್ಲ. ಇಲ್ಲಿ ಇಲ್ಲಿ ಇಲ್ಲದು ಪ್ರಸಂಗ, ಬಟ್ ನಿಮ್ಗೆ ನೆಂಪು ಬರಲಿ ಅಂತ ಹೇಳೋದು. ಅಭಾವ ಯಾವುದಕ್ಕೆ ಉಪಾದಾನ ಕಾರಣ ಆಗುವುದೇ ಇಲ್ಲ. ನೀ ಅಭಾವ ಅಂದರೆ ಅದು ಉಪಾದಾನ ಕಾರಣ ಆಗುವುದಿಲ್ಲ, ಮತ್ತು ಅದು ಭಾವದ ಅಭಾವ ಅಲ್ಲ. ಅಭಾವ ಕಿಸಿಗೂ ಉಪಾದಾನ ಕಾರಣ ಹೋಗೇ ಅಭಾವ ಯಾವುದಕ್ಕೂ ಉಪಾದಾನ ಕಾರಣ ಆಗುವುದೇ ಇಲ್ಲ. ವಿಶೇಷಣತ ಸಂಬಂಧದಿಂದ ಇರ್ತದೆ ಅವ್ರ ಮತಾನುಸಾರವಾಗಿ. ಅಭಾವ ವಿಶೇಷಣತ ಸಂಬಂಧಿತ ಇರ್ತದೆ, पण ನೀವು ಅಭಾವಕ್ಕೆ ಉಪಾದಾನ ಕಾರಣ ಇಲ್ಲ. ठीक है, किसी में समवाय संबंध से अभाव रहे नहीं. रहे नहीं अंद्रेನು ಹುಟ್ಟುವುದಿಲ್ಲ, रहे नहीं ಇರುವುದಿಲ್ಲ ಅಂದ್ರೇನು ಹುಟ್ಟುವುದಿಲ್ಲ. ಯಾತೆ ತಾಕ अभाव का समवाय कारण संभवे नहीं. ಯಾತೆ ताका ಅಂದ್ರೆ अभाव का समवायी कारण संभवे नहीं. अभावದು ಉಪಾದಾನ ಕಾರಣ ಸಂಭವಿಸುವುದಿಲ್ಲ. ಅಭಾವಗೂ ಉಪಾದಾನ ಕಾರಣ ಸಂಭವಿಸುವುದಿಲ್ಲ. ಈತ ಉಪಾದಾನ ಕಾರಣ ಯಾವಾಗ ಸಂಭವಿಸುವುದಿಲ್ಲ ಅಂದ ಮೇಲೆ ಉಪಾದಾನ ಕಾರಣ ಸಂಭವಿಸುವುದಿಲ್ಲ. ಇನ್ನು ಅಸಮವಾಯ ಕಾರಣ ಲಕ್ಷಣ ಏನು ಮಾಡಿದರು? ನೋಡಿ, कार्य के समवाय कारण से संबंधी जो कार्य का जनक होता को असमवाय कारण ಕೈಯೇ ಹೌದಿಲ್ಲ. ಸಮವಾಯ ಕಾರಣ ಸೇ ಸಂಬಂಧಿ ಬೇಕು ಮತ್ತು ಕಾರ್ಯಕ್ಕೆ ಜನಕ ಬೇಕು, ಅದಕ್ಕೆ ಅಸಮವಾಯ ಕಾರಣ ಅಂತ ಹೇಳಿರಿ. ಪರಂತು ಅಭಾವಕ್ಕೆ ಉಪಾದಾನ ಕಾರಣನೇ ಸಂಭವಿಸುವುದಿಲ್ಲ. ಸಮವಾಯ ಕಾರಣ ಸೇ ಸಂಬಂಧಿ ಅದಿಲ್ಲ, ಸಂಬಂಧಿ ಬೇಕಿಲ್ಲ. ಮತ್ತು ಸಮವಾಯ ಕಾರಣ ಅದೇನು ಇಲ್ಲ, ಮತ್ತು ಸಮವಾಯ ಕಾರಣ ಸಂಬಂಧಿ ಇಲ್ಲಲ್ಲ. ಅಸಮವಾಯ ಕಾರಣ ಲಕ್ಷಣ ಕುಂಡ್ರಲ್ಲ, ಕುಂಡ್ರುದಿಲ್ಲ. ಅಂದ್ರೆ ಅಭಾವದು ಅಸಮವಾಯ ಕಾರಣ ಸಂಭವಿಸುವುದಿಲ್ಲ. ಹಾಂ, ಅಭಾವದು ಅಸಮವಾಯ ಕಾರಣ ಸಂಭವಿಸೋದಿಲ್ಲ. ಸಮವಾಯ ಕಾರಣ ಸೇ ಸಂಬಂಧಿ ಬೇಕು. ಆ ಅಭಾವಕ್ಕೆ ಉಪಾದಾನ ಕಾರಣ ಇಲ್ಲ. ಮತ್ತು ಸಮವಾಯ ಕಾರಣ ಅಂದ್ರೆ ಉಪಾದಾನ ಒಂದೇ. ಸಮವಾಯ ಕಾರಣ ಸೇ ಸಂಬಂಧಿ ಹೋವೆ ಕಾರ್ಯಕ ಜನಕ. ಮೊಟ್ಟ ಮೊದಲು ಸಮವಾಯ ಕಾರಣನೇ ಸಂಭವಿಸಲಿಲ್ಲ, ಮತ್ತು ಅಸಮವಾಯ ಕಾರಣ ಲಕ್ಷಣ ಹೆಂಗೆ ಕೊಂಡಿರ್ತವೆ ಗೊತ್ತಿಲ್ಲ ಜನರಿಗೆ. ಅದಕ್ಕೆ ಅಭಾವ ಅಂದ್ರೆ ಅವ್ರ ಮತದಲ್ಲಿ ಅಭಾವ ಸಂಭವಿಸಲಿಲ್ಲ, ಅಸಮವಾಯ ಕಾರಣ ಲಕ್ಷಣ ಕೊಂಡ್ರಲ್ಲ. ಇದು ಯಾಕೆ ಹೇಳ್ಕತ್ತೀರಿ ಇದೆಲ್ಲ? ಇದು ಅಸಮವಾಯ ಕಾರಣ ಲಕ್ಷಣ ಅಂದ್ರೆ ಎರಡೇ ಲಕ್ಷಣ ಕಾರ್ಯ ಹೋಗ್ತೀವಿ, ಮೂರನೇ ಕಾರಣ ಯಾಕೆ ಒಪ್ಪಕತ್ತೀರಿ? ಅಸಮವಾಯ ಕಾರಣ ಲಕ್ಷಣ ಯಾಕೆ ಮತ್ತೊಂದು ಗೌರವ ದೋಷ ಬರ್ತದೆ. ಅದು ಆಯ್ತು. ಈಗ ಸದ್ಯ ಏನು ಹೇಳ್ಕತ್ತೀರಿ ಇಲ್ಲಿ? ಇದು ಖಂಡನ ಮಾಡಕತ್ತೀರಿ ಅಸಮವಾಯ ಕಾರಣ ಲಕ್ಷಣ. ಅದೇ ಎದ್ರಲ್ಲಿ ಇದರಲ್ಲಿ ಸಮವಾಯ ಕಾರಣದಲ್ಲಿನೇ ಇದು ನಿಮಿತ್ತ ಕಾರಣದಲ್ಲಿ ಕೆಲವು ಪ್ರಭೇದಗಳದವ. ಹೌದಪ್ಪ, ನಿಮಿತ್ತ ಕಾರಣದಲ್ಲಿ ನೋಡ್ರಿ, अभाव दो है, एक सामूहिक अभाव है, एक प्रध्वंस अभाव है. दो कार्य है. ಪ್ರಾಸಂಗಿಕ ವಿಷಯ ಈಗ ಸದ್ಯ ಇದು ಯಾರು ಎದ್ರ ಬಗ್ಗೆ ಇಷ್ಟು ವಿಸ್ತಾರವಾಗಿ ಹೇಳಕತ್ತೆ ನಮ್ಮ ಕೊನೆಗೆ ಹೇಳ್ತಾರೆ ಅವರು. पण ಈಗ ಸದ್ಯ ನಿಮಗೆ ತಿಳ್ಕೊಳ್ಳೋದು ಅಂದ್ರೆ ಏನು, ಆ ಅಭಾವದು ಮೊದಲೇ ಮೊದಲು ನಿಮ್ಗೆ ಹೇಳಿನು, ಅಭಾವ ಫಕ್ತ ಕಾರ್ಯ ಕೇವಲ ನಿಮಿತ್ತ ಕಾರಣದಿಂದ ಹುಡ್ತದ. ಅಭಾವ ಕಾರ್ಯ ಏನೈತಲ್ಲ ಅವು ಎರಡು ಕಾರ್ಯ ಇದ್ದಾವ, ಕೇವಲ ಒಂದೇ ಒಂದು ನಿಮಿತ್ತ ಕಾರಣದಿಂದ ಹುಡ್ತದ. ಹಾಂ, ಪರಂತು ಅವಕ್ಕೆ ಸಮವಾಯ ಕಾರಣ ಅಸಮವಾಯ ಕಾರಣ ಸಂಭವಿಸಲ್ಲ. ಇವು ಏನು ಹಿಂಗೆಲ್ಲ ಹೇಳೋದು ನೆನಪಿಟ್ಕೋಬೇಕು. ಇದು ನಿಮ್ಗೆ ಸಮವಾಯ ಕಾರಣ किसी में का समवाय कारण संभव नहीं. समवाय कारण से संबंधी जो कार्य का जनक सो असमवाय कारण कहिए. ठीक है, लक्षण ಹೇಳಿದ್ರು ನೋಡ್ರಿ. ಸಮವಾಯ ಕಾರಣಕ್ಕೆ ಅಭಾವತೆ, ಸಮವಾಯ ಕಾರಣದ ಎದುರಾಗ ಆ ಅಭಾವಕ್ಕೆ ಅಭಾವದು ಸಮವಾಯ ಕಾರಣದ ಉಪಾದಾನ ಕಾರಣದ ಅಭಾವ ಐತಿ ನೋಡ್ರಿ. तासे संबंधी असमवाय कारण से संबंधी जनक के असंभवते, जनक के असंभवते असमवाय कारण भी अभावन का संभव नहीं.
ಸಮವಾಯಿ ಕಾರಣದ ಅಭಾವ ಇರೋದ್ರಿಂದ ಅಭಾವದು ಅಸಮವಾಯೀಕರಣ ಲಕ್ಷಣ ಏನದಲ್ಲ ಅಸಮವಾಯೀಕರಣ ಲಕ್ಷಣ ಕಾರ್ಯಕ್ಕೆ ಸಮವಾಯೀಕರಣ से ಸಂಬಂಧಿ ಕಾರ್ಯವದು ಘಟ ಘಟ ಅದಕ್ಕೆ ಉಪಾದಾನ ಕಾರಣ ಎರಡು ಕಪಾಲ ಆ ಕಪಾಲಕ್ಕೆ ಸಂಬಂಧ ಇರಬೇಕು ಯಾವುದು ಸಂಯೋಗ ಮತ್ತು ಕಾರ್ಯಕ್ಕೆ ಜನಕವೇ ಅಂದ್ರೆ ಸಂಯೋಗಕ್ಕೆ ಜನಕ್ಕೆ ಇರಬೇಕು ಅದಕ್ಕೆ ನಾನು ಅಸಮವಾಯೀಕರಣ ಅಂತ ಹೇಳಿದ್ರು ಅಭಾವದು ಉಪಾದಾನ ಕಾರಣನೇ ಆಗಿರಲ್ಲ ಆಗಲ್ಲ ಅಭಾವಕ್ಕೆ ಸಮವಾಯ ಕಾರಣ ಇಲ್ಲ ಅಂತ ಹೇಳಿದ್ರೆ ಇಲ್ಲಿ ಅಭಾವಕ್ಕೆ ಉಪಾದಾನ ಕಾರಣ ಇರುವುದಿಲ್ಲ ಅಂದರೆ ಸಮವಾಯ ಕಾರಣ ಅವರು ಸಮವಾಯ ಕಾರಣ ನಾವು ಉಪಾದಾನ ಕಾರಣ ಇಟ್ಟೆ ಸಮವಾಯ ಕಾರಣ ಅಭಾವದ ಯಾವಾಗ ಸಮವಾಯ ಕಾರಣ ಸಂಭವಿಸಲಿಲ್ಲ ಅಸಮವಾಯ ಕಾರಣ ಲಕ್ಷಣ ಸಮವಾಯ ಕಾರಣ ಸೇ ಸಂಬಂಧಿ ಅಂತ ಮೊದಲೇ ಕೊಡ್ತಾರೆ ಮತ್ತು ಸಮವಾಯ ಕಾರಣನೇ ಇಲ್ಲ ಅಂದ್ರೆ ಸಂಬಂಧಿ ಅಂತೇಳಿ ಹೇಳ್ತಿ ಸಮವಾಯ ಕಾರಣ ಸೇ ಸಂಬಂಧಿ ಮೊದಲು ಹೇಳಿದೆವು ಲಕ್ಷಣದಾಗ ಅಸಮವಾಯ ಕಾರಣ ಲಕ್ಷಣ ಸಮವಾಯ ಕಾರಣನೇ ಇಲ್ಲ ಅಂದ್ಮೇಲೆ ಸಂಬಂಧಿಯಲ್ಲಿ ತರ್ತಿ ಅಂದ್ಮೇಲೆ ಅಸಮವಾಯ ಕಾರಣ ಲಕ್ಷಣ ಆ ಅಭಾವದಲ್ಲಿ ಕುಂಡ್ರಾಗ ಉಪಾದಾನ ಕಾರಣ ಇಲ್ಲಂದ್ರೆ ಉಪಾದಾನ ಕಾರಣ ಅಂತೂ ಇಲ್ಲವೇ ಇಲ್ಲ ಅದಕ್ಕೆ ಸಮವಾಯ ಕಾರಣ ಇಲ್ಲ ಸಮವಾಯ ಕಾರಣ ಅಂದರೆ ಉಪಾದಾನ ಕಾರಣ ಅಭಾವದಿಲ್ಲ ಇನ್ನು ಸಮವಾಯ ಕಾರಣ ಇದ್ದರೇ ಸಮವಾಯ ಕಾರಣದೊಡನೆ ಮೊದಲು ಸಂಬಂಧ ಇರಬೇಕು ಕಪಾಲದೊಡನೆ ಸಂಬಂಧ ಇರಬೇಕು पण ಅಭಾವದು ಉಪಾದಾನ ಕಾರಣನೇ ಸಂಭವಿಸಲ್ಲ ಅಂದರೆ ಸಮವಾಯ ಕಾರಣ ಸಂಭವಿಸಲಿಲ್ಲ ಸಮವಾಯ ಕಾರಣ ಸಂಬಂಧಿ ಇದ್ದರೇ ಅಸಮವಾಯ ಕಾರಣ ಸಂಭವಿಸ್ತೇವೆ ಮತ್ತು ಅಸಮವಾಯ ಕಾರಣನೂ ಸಂಭವಿಸಲಿಲ್ಲ ಅಂದಮೇಲೆ ನಾವು ಸಾಮಯಿಕ ಭಾವ ಪ್ರಧ್ವಂಸ ಭಾವ ಇವು ಎರಡು ಕಾರ್ಯ ಇದ್ದಾವೆ ಹೌದಿಲ್ಲ ಪರಂತು ಅವುಗಳದು ಅಭಾವದು ಕಾರ್ಯ ಸಮವಾಯ ಕಾರಣನೂ ಸಂಭವಿಸಲ್ಲ ಅಸಮವಾಯ ಕಾರಣನೂ ಕೇವಲ ಒಂದೇ ಒಂದು ನಿಮಿತ್ತ ಕಾರಣ ಸಂಭವಿಸ್ತದೆ ಅಭಾವದ ಬಗ್ಗೆ ಹೇಳಕತ್ತಾರೆ ठीक संबंधी जनಕ್ಕೆ असंभवते समवाय कारणಕ್ಕೆ अभावते तासे संबंधी ಸಿಕ್ಕದಿಲ್ಲ ನೀವು ಸಮವಾಯ ಕಾರಣಕ್ಕೆ ಸಂಬಂಧಿ संबंधी कार्य का जनक असमवाय कारण कहिए ದೊಡ್ಡ ಅಕ್ಷರ ಅಸಮವಾಯ ಕಾರಣ ಕೈಯೇ ಮುಂದೆ ಸಮವಾಯ ಕಾರಣಕ್ಕೆ ಅಭಾವತೆ ಸಮವಾಯ ಕಾರಣದ ಅಭಾವ ಇರೋದ್ರಿಂದ ತಾಸೆ ಸಮವಾಯ ಕಾರಣ ಸೇ ಸಂಬಂಧಿ ಜನಕಕ್ಕೆ ಅಭಾವ ಸಂಭವತೆ ಜನಕದ असंभव लक्षण असमवाय कारण भी अभावन का संभव नहीं जैसा समवाय कारण संभव नहीं असमवाय कारण ಕೂಡ ಸಂಭವಿಸುವುದಿಲ್ಲ ಯಾತೆ ಕೇವಲ ನಿಮಿತ್ತ ಕಾರಣ से ಸಾಮಯಿಕ ಭಾವ ಪ್ರಧ್ವಂಸ ಭಾವ ಉಬ್ಜೆ ಕೇವಲ ಒಂದೇ ಒಂದು ನಿಮಿತ್ತ ಕಾರಣದಿಂದ ಸಾಮಯಿಕ ಭಾವ ಪ್ರಧ್ವಂಸ ಭಾವ ಹುಟ್ಟುತ್ತದೆ ಉಭಯ ಭಿನ್ನ ಕಾರಣ ನಿಮಿತ್ತ ಕಾರಣ ಎರಡೂ ಕಾರಣಗಳಿಗಿಂತಲೂ ಭಿನ್ನವಾಗಲ್ಪಟ್ಟಂಥ ನಿಮಿತ್ತ ಕಾರಣ ಈಗ ನಿಮ್ಗೆ ಗುರ್ತೈತಿಲ್ಲ ಇದು ಇಲ್ಲಿ ತನಕ ಅವರು ಮೊಟ್ಟ ಮೊದಲು ಪ್ರತಿಜ್ಞೆ ಏನು ಮಾಡ್ಯಾನವ ಮೊಟ್ಟ ಮೊದಲು ಫಸ್ಟ್ ಏನು ಹೇಳ್ಯಾನ ಅಭಾವ ಕಾರ್ಯ ಏನದವಲ್ಲ ಅಭಾವ ಕಾರ್ಯ ಅದು ಫಕ್ತ ನಿಮಿತ್ತ ಕಾರಣದಿಂದ ಅಟ್ಟೆ ಹುಡ್ತದ ಭಾವ ಕಾರ್ಯ ಏನದವಲ್ಲ ಅವಕ್ಕೆ ಮೂರು ಕಾರಣ ಬೇಕು ಸಮವಾಯ ಕಾರಣ ಬೇಕು ಅಸಮವಾಯ ಕಾರಣ ಬೇಕು ನಿಮಿತ್ತ ಕಾರಣ ಬೇಕು ಫಕ್ತ ಅಭಾವಗಳ ಬಗ್ಗೆ ಇಲ್ಲಿ ಪರ್ಯಂತರವಾಗಿ ಅಭಾವ 5 ಅದರ ಒಳಗೆ ಪ್ರಾಗಭಾವ ಅನಾದಿ ಐತಿ ಅದು ಅಂತೂ ಉತ್ಪತ್ತಿ ಆಗಲ್ಲ ಅನಾದಿಯಿಂದ ಉತ್ಪತ್ತಿ ಆಗಲ್ಲ ಹೌದಿಲ್ಲ ಪ್ರಧ್ವಂಸ ಭಾವ ಅನಾದಿ ಶಾಂತ ಸಾದಿ ಅನಂತ ಹೌದಿಲ್ಲ ನಂತರ ಸಾಮಯಿಕ ಭಾವ ಸಾದಿ ಶಾಂತ ಅನ್ಯೋನ್ಯ ಭಾವ ಅತ್ಯಂತ ಭಾವ ಅನಾದಿ ಅನ್ನೋ ಪ್ರಶ್ನೆ ಇಲ್ಲ ಅಂದಮೇಲೆ ಸಾಮಯಿಕ ಭಾವ
ಪ್ರಧ್ವಂಸ ಭಾವ. ಸಾಧಿ ಅಂದ್ರೆ ಉತ್ಪತ್ತಿ ಆಗೈತಿ, ಉತ್ಪತ್ತಿ ಆಗಿ ಅಂದ್ರೆ ಉಪಾದಾನ ಕಣ್ ಬೇಕೆ. ಸಾಮಾಯಿಕ ಭಾವನು ಉತ್ಪತ್ತಿ ಆಗೈತಿ, ಅದಕ್ಕೂ ಉಪಾದಾನ ಕಣ್ ಬೇಕೆ. ಅಂದ್ಮೇಲೆ ಪರಾಗ ಪ್ರಧ್ವಂಸ ಭಾವ ಸಾಮಾಯಿಕ ಭಾವ ಇವೆರಡು ಕಾರಿದ್ದಾವ. ಅದಕ್ಕೆ ಅವಕ್ಕೆ ಈ ಸಮವಾಯ ಕಾರಣ ಅಸಮವಾಯ ಕಾರಣ ಎರಡೂ ಸಂಭವಿಸಲಿಲ್ಲ. ಸಮವಾಯ ಕಾರಣ ಯಾಕೆ ಸಂಭವಿಸಲಿಲ್ಲ? ಅಭಾವಕ ಉಪಾದಾನ ಕಾರಣ ಇರುವುದಿಲ್ಲ. ಸಮವಾಯ ಕಾರಣ ಸಂಭವೇನೆ. ಇನ್ನು ಅಸಮವಾಯ ಕಾರಣ ಯಾಕೆ ಸಂಭವಿಸಲಿಲ್ಲ? ಸಮವಾಯ ಕಾರಣ ಸಂಬಂಧಿ ಬೇಕು. ಒಂದು ಸಮವಾಯ ಕಾರಣ ಇಲ್ಲಾಂದ್ರೆ ಸಂಬಂಧಿ ಇಲ್ಲ. ಅಂದಲ್ಲ ಎರಡು ಅಭಾವಗಳಿಗೆ ಸಮವಾಯ ಕಾರಣ ಅಸಮವಾಯ ಕಾರಣ ಸಂಭವಿಸಲಿಲ್ಲ. ಮತ್ತೇನು? ಕೇವಲ ಒಂದೇ ಒಂದು ನಿಮಿತ್ತ ಕಾರಣದಿಂದ ಈ ಅಭಾವ ಹುಟ್ಟುತ್ತವೆ. ಸಾಮಯಿಕ ಅಭಾವ ಪ್ರಧ್ವಂಸ ಭಾವ ಕೇವಲ ಒಂದೇ ಒಂದು ನಿಮಿತ್ತ ಕಾರಣ ಹುಟ್ಟುತ್ತವೆ. ತಿಳಿದ ತನಕ ಕೇವಲ ನಿಮಿತ್ತ ಕಾರಣ ಸೇ ಸಾಮಯಿಕ ಭಾವ ಪ್ರಧ್ವಂಸ ಭಾವ ಉಪ್ಜೆ. ಅದು ನಿಮಿತ್ತ ಕಾರಣ ಹೆಂಗೆ ಏನು? ಈಗ ನಿಮಿತ್ತ ಕಾರಣ ಒಂದೇ ಬೇಕಂತ ಹೇಳಿದ್ರೆ ಅದು ಅಭಾವಕ್ಕೆ. ಅಭಾವ ಒಂದೇ ಒಂದು ನಿಮಿತ್ತ ಕಾರಣದಿಂದ ಹುಟ್ಟುತ್ತದೆ. ಹೇಗೆ ತೋರಿಸ್ತಾರೆ ನಿಮಗೆ. ಭೂತಲಾದಿ देश में घट के सामयिक अभाव का भूतलादि देशंते घट का अपसरण निमित्त कारण है. निमित्त कारण है. ಒಂದು ಕಡೆ ನಿಮಿತ್ತ ಕಾರಣ ಅಪಸರಣ ಸರ್ಕಿಸೋದು. ಹಿಂದೆ ಒಂದು ದೃಷ್ಟಾಂತ ಹೋಗೈತಿ. ಏನು ಹೋಗೈತಿ ಹೇಳೋಣ ಪ್ರಭು ನಿನ್ನೆ ಎರಡು ದಿನದಾಗ. ನಿಮಿತ್ತ ಕಾರಣ ಹಿಂದೆ ಒಂದು ಪೇಜ್ ಹಚ್ಚಿ ಕಡೆ दोनशे विलक्षण कारणता ಅದಕ್ಕಿಂತ ತಳಗ प्रत्यक्ष ज्ञान में ಅದಕ್ಕಿಂತ ಮ್ಯಾಗ ಅದಕ್ಕಿಂತ ಮ್ಯಾಗ ಹಾಂ ಪ್ರತ್ಯಕ್ಷ ಜ್ಞಾನ ಐತಲ್ಲ ಅದಕ್ಕಿಂತ ಮ್ಯಾಗ ಜೈಸೆ ಜೈಸೆ ಅದೊಂದು ಜೈಸೆ ಇಲ್ಲ ಜೈಸೆ ಇದಲ್ಲ ನೋಡ್ರಿ. ನೋಡ್ರಿ जलपात्र के सन्निधान से भीति में सूर्य की प्रभा का प्रतिबिंब होवे है. ಇದು ತಿಳಿತೇನೆ. ಒಂದು ಭಗವಣೆಗ ನೀರು ಇಟ್ಟಾರೆ. ಭಗವಣೆಗ ನೀರು ಜಲಪಾತ್ರ ಅಂದ್ರೆ ನೀರು ಸಹಿತ ಭಾಂಡ್ಯ. ಆ ಭಾಂಡ್ಯದ ಸನ್ನಿಧಾನ ಅಂದ್ರೆ ಸಂಬಂಧದಿಂದ, ಭೀತಿ ಅಂದ್ರೆ ಗಾಡಿ ಮೇಲೆ, ಸೂರ್ಯಂದು ಬೆಳಕ ಪ್ರತಿಬಿಂಬ ಅಂದರೆ ಬೆಳಕ ಆಗುತ್ತದೆ. ಗೊತ್ತಾಯ್ತು? ಏನಿಲ್ಲ, ಇದು ಗೊತ್ತಾಗಲಿಲ್ಲ. ಸೂರ್ಯನ ಬೆಳಕು ನೀರಿನ ಪಾತ್ರ ಒಳಗಿಂದ ಬಿದ್ದದು ಗಾಡಿ ಮೇಲೆ ಬೀಳ್ತದೆ. ಗಾಡಿ ಮೇಲೆ ಬೆಳಕು ಬೀಳ್ತದಿಲ್ಲ, ಪ್ರತಿಬಿಂಬ ಗಾಡಿ ಮೇಲೆ ಬೆಳಕು ಬೀಳ್ತದಿಲ್ಲ. ಗಾಡಿ ಮೇಲೆ ವಾಸ್ತವಿಕ ಬೆಳಕು ಹಿಂಗೆ ಬೀಳಲ್ಲ, ಸೂರ್ಯನ ಪ್ರಕಾಶ ಬೀಳ್ತದ. ಪ್ರತಿಬಿಂಬ ಅಂದರೆ ಏನು? ಬೆಳಕ. ನೀರಿನಾಗ ಬಿದ್ದದ ಪ್ರತಿಬಿಂಬ ಗಾಡಿ ಮೇಲೆ ಬೆಳಕು ಬೀಳ್ತದಿಲ್ಲ, ಛಾಯಾ ಬೀಳ್ತದಿಲ್ಲ. ಇರ್ತಿತ್ತು ಅದು ಬಿಂಬ, ಇದು ಪ್ರತಿಬಿಂಬ. ಇದು ಪ್ರತಿಬಿಂಬ. ಹಾಂ, ಇದು ಛಾಯಾ. ಪ್ರತಿಬಿಂಬ ಅಂದ್ರೆ ಇಲ್ಲಿ ಬಿದ್ದದ ಸೂರ್ಯನ ಪ್ರತಿಬಿಂಬ ನೀರ್ನಾಗ. ಬೆಳಕಿಂದು ಇಲ್ಲಿ ಪ್ರಭಾ ಅಂದ್ರೆ ಬೆಳಕ. ಗಾಡಿ ಮೇಲೆ ಬಿದ್ದದ ಬೆಳ್ಳದ. ತಿಳಿತಿಲ್ಲ? ನೋಡಿ ಮುಂದೆ प्रतिबिंब हुए तामे आ प्रतिबिंब में सन्नीत जलपात्र निमित्त कारण है. ಸನ್ನಿಹಿತ ಜಲಪಾತ್ರ, ಯಾನ್ ಜಲಪಾತ್ರ ನೀರು ತುಂಬಲ್ಪಟ್ಟಂತ ಒಂದು ಭಗೋಣಿ, ಅದು ನಿಮಿತ್ತ ಕಾರಣ. ಹೌದಿಲ್ಲ? ಇದು ನಿಮಿತ್ತ ಕಾರಣ ಲಕ್ಷಣ ಹೇಳಿದರು. ಈಗ ಅಭಾವದ ಬಗ್ಗೆ ಹೆಂಗೆ ಹೇಳ್ತೀರಿ? ಇಲ್ಲಿ ಅಭಾವ ಆ ಭಾಂಡ್ಯ ನೀರು ತುಂಬದ ಭಾಂಡ್ಯ ಐತಲ್ಲ, ಅದು ತೆಗಿರಿ. ಯಾನಂದ ಹೆಂಗಾಯ್ತು? ಅದ್ರ ಅಭಾವ ಐತಿಲ್ಲ. ಮತ್ತೆ ಏನು ಯಾನದ್ರ ಅಭಾವ ಆಯ್ತು? ಆ ಬೆಳಕು ಬೀಳಲ್ಲ. ಈಗ ಬೆಳಕು ಬೀಳಲ್ಲ ಐತಿಲ್ಲ. ಹಂಗ ಈಗ ನಾವು ಇಲ್ಲಿ ಮನ್ಯಾಗ ಕೊಡ ಇಟ್ಟಿದ್ದೆವು. ಹೌದಿಲ್ಲ? ಈ ಕೊಡ ಈ ಕಡೆ ಇದ್ರದ ಇಲ್ಲಿ ಅಭಾವ ಐತೇನಿಲ್ಲ? ಆ ಅಭಾವ ನಿಮಿತ್ತ ಕಾರಣ. ಎಷ್ಟೇ ಹೇಳ್ತಿದ್ದೆ ಅದಕ್ಕೂ ಫಕ್ತ ಅಭಾವ. ಜಲಪಾತ್ರ ನೋಡ್ರಿ, ಭೂತಲಾದಿ ನೋಡ್ರಿ, ಅಕ್ಷರಗಳು ನೋಡ್ರಿ. ಭೂತಲಾದಿ ದೇಶಮೇ, ಈಗ ಭೂಮಿ ಮೊದಲಾದವಳ ದೇಶದಲ್ಲಿ, ಘಟಕೆ ಸಾಮಯಿಕ ಅಭಾವಕ
ದೇಶ ಮೇ ಅಲ್ಲ ಹಾಂ ದೇಶ ದೇಶದ ಇದಲ್ಲ ಇಲ್ಲ ದೇಶ ಮೀನೇ ಅದ. ಇಲ್ಲ ದೇಶದ ಹಿಂಗಾಗಿದೆ ದೇಶದಾಗಿದ್ರಲ್ಲ ಹ್ಞೂ ದೇಶ ಮೇ ಮಾಡ್ಬೇಕು ದೇಶ ಅಲ್ಲಿ ಅಲ್ರಿ ಪ್ರಭು ಪ್ರಧ್ವಂಸಭ ಉಬ್ಜೆ ಭೂತಲಾದಿ ದೇಶ ಮೇ ಸರಿಯಾಗೈತಿ. ಇದು ಇಲ್ಲೇ ಉಂಟು ದೇಶ ಮೇ ಭೂತಲಾದಿ देश में हाँ ಹಾಂ ಬರೋಬರಿ ಅದ. ಮುಂದೆ ಹಾಂ ಮುಂದೆ ಹೋಗ್ಬೇಡ್ರಿ. ಭೂತಲಾದಿ ದೇಶ ಮೇ घट के सामयिक अभाव का ಭೂತಲಾದಿ ದೇಶಂತೆ ಆ ಘಟದ ಸಾಮಯಿಕ ಅಭಾವದು ಆ ಭೂತಲಾದಿಗಳ ದೇಶದಿಂದ ಘಟಕ ಅಪಸರಣ. ಅಪಸರಣ ಅಂದ್ರೆ ಏನು? ಸರ್ಸುದು, ಘಟ ಸರ್ಸುದು. ನಿಮಿತಿ ಕಾರಣ ಆ ಜರಿಸುದು. ಜರಿಸು ಅಂದ್ರೆ ಘಟದು ಅಭಾವ ಆಯ್ತು ನೋಡಿ, ಹೌದು ಜಾಗದಾಗ ಘಟ್ಟದ ಅಭಾವ ಐತ್ರಿ. ಅಭಾವ ಆಯ್ತು, ಅದೇ ನಿಮಿತಿ ಕಾರಣ. ಘಟಕ್ಕೆ ಸಾಮಯಿಕ ಅಭಾವಕ ಸಾಮಯಿಕ ಅಭಾವ ಅಂದ್ರೆ ಘಟ ಇಲ್ಲಿ ಐತಲ್ಲ, ಇಲ್ಲಿ ತಂದು ಒಂದು ಸಮಯದಲ್ಲಿ ಹುಟ್ಟುತ್ತದೆ, ಒಂದು ಸಮಯದಲ್ಲಿ ನಷ್ಟ ಆಗುತ್ತದೆ. ಅದಕ್ಕೇನು ಸಾಮಯಿಕ ಅಭಾವ ಉಂಟು. एक समय में उपजे, एक समय में नष्ट, एक समय होवे, एक समय नष्ट होवे. ಅಂದ್ರೆ ಸಾಮಯಿಕ ಅಭಾವ ಘಟದು ನಾವು ಭೂತಲ ದೇಶದಿಂದ ಸರಗಿಸಿದೆವು ಅಂದ್ರೆ ಇಲ್ಲಿ ಅಭಾವ ಐತಿಲ್ಲ, ಅದೇ ಸಾಮಯಿಕ ಅಭಾವ. ಆ ಸಾಮಯಿಕ ಅಭಾವಕ್ಕೆ ಅದು ನಿಮಿತ್ತ ಕಾರಣ. ಕೇವಲ ಒಂದು ನಿಮಿತ್ತ ಕಾರಣದಿಂದ ಅಭಾವ ಹುಟ್ಟುತ್ತದೆ ಅಂತಂದ್ರೆ ದೃಷ್ಟಾಂತ ಕೊಟ್ಟರು ತಿಥಿಲ निमित्त कारण है. तिथि ಇಲ್ಲಿ ತನಕ घटके प्रध्वंस अभाव का निमित्त कारण घट है. घटದ प्रध्वंस अभाव के निमित्त कारण ಯಾವುದು? घटನೆ. घटके प्रध्वंस अभाव का निमित्त कारण घट है. ಹಂಗ ನಮ್ಮ ಶರೀರಕ್ಕೆ ನಾಶಕ ಶರೀರೇ ಕಾರಣ ಇತ್ತಂತ ಸೈತು. ನಮ್ಮ ಶರೀರಕ್ಕೆ ನಾಶಕ ಶರೀರವೇ ಕಾರಣ. शरीर नाश ಆಗಬೇಕಾದ್ರೆ शरीरवे कारण. तैसे घट से मुद्गर आदि कण का संयोग भी घट ध्वंस का निमित्त कारण है. ಅದರಂತೆ ಘಟದಿಂದ ಮುದ್ಗರಾದಿ ಕನಕ, ಮುದ್ಗರಾದಿ ಕನಕ, ಮುದ್ಗರ ಅಂದ್ರೆ ಗುರ್ತದಿಲ್ಲ, ಒಣಕಿ. ಮುದ್ಗರ ಅಂದ್ರೆ ಒಣಕಿ, ಅವು ಕುಟ್ಟ ಉಳ್ತಾವಲ್ಲ, ಕಟಿಗಿ, ಒಣಕಿ. घट से ಮುದ್ಗರಾದಿ ಕನಕ, ಆ ಘಟದೊಡನೆ ಗಡಿಗೆಗೆ ಆ ಒಣಕಿಯಿಂದ ಸಂಬಂಧ संयोग भी घट प्रध्वंस अभाव का निमित्त कारण है. घटದ ಪ್ರಧ್ವಂಸ ಅಭಾವಕ್ಕೂ ಕೂಡ ನಿಮಿತ್ತಿ ಕಾರಣ ಇರುತ್ತದೆ. घटादि कनक संयोग भी घट प्रध्वंस अभाव का निमित्त कारण है. ಅದರಂತೆ ಪ್ರಾರಬ್ಧ ವಿಮುಖನು ನಿಮಿತ್ತಿ ಕಾರಣ. ಪ್ರಾರಬ್ಧ ವಿಮುಖ ಆಯಿತು ಅಂದರೆ ಶರೀರ ಹೋಗ್ತದ, ಆ ಪ್ರಾರಬ್ಧ ವಿಮುಖವೇ ನಿಮಿತ್ತಿ ಕಾರಣ. ಈಸ ರೀತಿ ಸೇ ಅಭಾವ ಕಾರ್ಯತೋ ಉಪಸಂಹಾರ ಮಾಡ್ತಾರೆ ನೋಡಿ. ಈ ರೀತಿಯಿಂದ ಎಲ್ಲ ಈ ರೀತಿಯಿಂದ निमित्त कारण है. इस रीति से अभाव कार्य तो निमित्त कारण मात्र जन्य है. मात्र पद यान ಮಾಡ್ತು ಯಾವ್ದ್ರದ್ದು? बस जन्य है. ತಿಥಿಲಿ ತನಕ ಒಂದು ಹೇಳಿ ಅದಂದ್ರೆ ಏನು ಹೇಳಿದ್ರು ಮೊದಲ ಶುರುವಾತಿಗೆ ಪ್ರತಿಜ್ಞೆ ಏನು ಮಾಡಿದರು? ಅಭಾವ ಕಾರ್ಯ ಕೇವಲ ಒಂದೇ ಒಂದು ನಿಮಿತ್ತ ಕಾರಣದಿಂದ ಹುಟ್ಟುತ್ತದೆ. ಭಾವ ಕಾರ್ಯ ಮಾತ್ರ ಮೂರು ಕಾರಣ ಬೇಕು. ಭಾವ ಕಾರ್ಯಕ್ಕೆ ಮೂರು ಕಾರಣ ಬೇಕು. ಈಗ ಅಭಾವದ ಬಗ್ಗೆ ತೋರಿಸಿದ್ರು. ಅಭಾವ ಕಾರ್ಯ ಕೇವಲ ಒಂದೇ ಒಂದು ನಿಮಿತ್ತ ಕಾರಣದಿಂದ ಹುಟ್ಟುತ್ತದೆ ಅಂತ ತೋರಿಸಿದ್ರು. ತಿಳಿಸಿಲ್ಲ? ಈಗ ಈ ರೀತಿ ಅಭಾವ ಕಾರ್ಯ ಮಾಡ್ತಿರ್ತಲ್ಲ. ಈಗ ಪರಂತು ಯಾವತ್ತಂದ್ರೆ ಎಲ್ಲ, ಯಾವತ್ತಂದ್ರೆ ಸರ್ವ ಎಲ್ಲ. ಭಾವ ಕಾರ್ಯ ತ್ರಿವಿಧ ಕಾರಣಜನ್ಯ है, ये नियम है.
ಎಲ್ಲ ಭಾವಕಾರ್ಯಗಳು 3 ಕಾರಣಗಳಿಂದ ಹುಟ್ಟುತ್ತವೆ. ಇದು ನಮ್ಮದು ನಿಯಮದ ಆಯ್ತಿಲ್ಲ. ಆದರೂ ಈ ವೇದಾಂತಿಗಳು ಎಲ್ಲ ಭಾವಕಾರ್ಯಗಳು 3 ಕಾರಣಗಳಿಂದ ಹುಟ್ಟುತ್ತವೆ ಅಂತ ಹೇಳ್ತಿರಿಲ್ಲ. ಅದಕ್ಕೆ ವೇದಾಂತಿಗಳು ಏನಂತಾರೆ, ಈಸ ತಾರ್ಕಿಕ ವಚನಕ ಈ ನ್ಯಾಯಿಕರ ವಚನದು ಸರ್ಗಕ್ಕೆ. ಸರ್ಗ ಅಂದ್ರೆ ಏನು ಶಿವ? ಸ್ವರ್ಗ ಇಲ್ಲಿದು ಸೃಷ್ಟಿಯ ಉತ್ಪತ್ತಿ. ಸರ್ಗ ಅಂದ್ರೆ ಸೃಷ್ಟಿ. ಸರ್ಗ ಅಂದ್ರೆ ಸೃಷ್ಟಿ. ಸ್ವರ್ಗ ಅಂದ್ರೆ ಸ್ವರ್ಗ, ಪರಂತು ಸರ್ಗ ಅಂದ್ರೆ ಉತ್ಪತ್ತಿ. ಸೃಷ್ಟಿಯ ಸೃಷ್ಟಿ. ಸೃಷ್ಟಿ ಸೃಷ್ಟಿ ಕಾಲದಾಗ ಏವ ಹೇರ್ಜಿತ ಸರ್ಗೆ ಸಾಮ್ಯಂ ಸ್ಥಿತ ಮನಃ. ಸರ್ಗ ಅಂತ ಬಂದಿಲ್ಲ ಭಗವದ್ಗೀತಾ. ಏವ ತೇ ಜಿತ ಸರ್ಗೆ ಸಾಮ್ಯಂ ಸ್ಥಿತ ಮನಃ. ಮುಂದೆ ಸಾಮ್ಯಂ ಸ್ಥಿತ ಮನಃ. ಮನಃ ಜ್ಞಾನ ನಿರ್ಧೂತ ಕಲ್ಮಶ. ಸರ್ಗ ಅಂದ್ರೆ ಶಬ್ದ ಅಲ್ಲಿ ಬಂದದಲ್ಲಿ ಭಗವದ್ಗೀತಾ ಹೇಳುವಾಗ ಸರ್ಗ ಅಂದ್ರೆ ಸೃಷ್ಟಿ ಕಾಲದಾಗ. ಸರ್ಗ ಅಂದ್ರೆ ಇಲ್ಲಿ ಸೃಷ್ಟಿ ಅಂತ ತಿಳ್ಕೋಬೇಕು. ಸೃಷ್ಟಿ ಉತ್ಪತ್ತಿ ಕಾಲದಾಗ ಸೃಷ್ಟಿಯನ್ನು ಉತ್ಪತ್ತಿ ಆಗ್ತದಲ್ಲ ಪ್ರಥಮ ಶುರುವಾತಿಗೆ ಆ ಕಾಲದಾಗ. ಸರ್ಗಕ್ಕೆ ಆದಿ ಕಾಲಮೇ ಮೊದಲು, ಸೃಷ್ಟಿ ಉತ್ಪತ್ತಿಗಿಂತ ಪೂರ್ವ. सृष्टि सर्ग के आदि काल में अंदर उत्पत्तिगिंत पूर्वदली जो ईश्वर की चिकित्सा से, ईश्वर की चिकित्सा अंदर इच्छा, ईश्वरನ इच्छाइंद, ईश्वर इच्छा से परमाणु में क्रिया होवे है. परमाणु में हाँ अंदर ಅವರು ಈಶ್ವರನ ಇಚ್ಛಾನೇ ಕಾರಣ. ಪರಮಾಣು ಎರಡು ಪರಮಾಣುಗಳು ಸಂಯೋಗ, ಆ ಪರಮಾಣು ಉಪಾದಾನ ಕಾರಣ. ಆದರೂ ಈಶ್ವರ ಇಚ್ಛೆ ಇದು ನಿಮಿತ್ತ ಕಾರಣ ಅಂತ ಹಿಂಗೆ ಹೇಳ್ತಾರೆ ಅವರು. ಇದು ನ್ಯಾಯಿಕನ ಇದು. सर्ग के आदि काल में जो ईश्वर की चिकित्सा चंद्र इच्छेंद परमाणु में क्रिया होवे तामे व्यभिचार है. ಪರಮಾಣುಗಳಲ್ಲಿ ಏನು ಕ್ರಿಯೆ ಆಗ್ತದಲ್ಲ, ಆ ಎರಡು ಪರಮಾಣುಗಳಲ್ಲಿ ಏನು ಕ್ರಿಯೆ ಆಗ್ತದ, ಆ ಕ್ರಿಯೆ ಏನಂದ್ರೆ ಕ್ರಿಯಾ, ಅದರಲ್ಲಿ ನಿಮ್ಮದು ವ್ಯಭಿಚಾರ ಅಂದ್ರೆ ಅವ್ಯಾಪ್ತಿ ದೋಷ ಬರುತ್ತದೆ. ವೇದಾಂತಗಳಿಗೆ ತಿಳಿದು ಭಾವ ಕಾರ್ಯಕ್ಕೆ 3 ಕಾರಣಗಳು ಬೇಕು. ಇದು ನಮ್ಮದು ನಿಯಮ. ಭಾವ ಕಾರ್ಯಕ್ಕೆ 3 ಕಾರಣ. ಇದು ಯಾರ್ದು ನಿಯಮ? ಅವ್ರು ಹೇಳ್ಕತ್ಯಾರಿ. ಅವ್ರದೇ ಭಾವ ಕಾರ್ಯಕ್ಕೆ 3 ಕಾರಣಗಳು ಬೇಕು, ಅಭಾವ ಕಾರ್ಯಕ್ಕೆ ಒಂದೇ ನಿಮಿತ್ತ ಕಾರಣ ಬೇಕು. ಒಂದು ವೇಳೆ ನೀವು ಈ ಭಾವ ಕಾರ್ಯಕ್ಕೆ 3 ಕಾರಣ ಅಂತ ಹೇಳಿದ್ರಲ್ಲ, ಆ ಭಾವ ಕಾರ್ಯಕ್ಕೆ 3 ಕಾರಣ ಹೇಳಿದಾಗ ಸೃಷ್ಟಿ ಉತ್ಪತ್ತಿ ಆಗೋಕ್ಕಿಂತ ಮೊದಲು, ಈ ಸೃಷ್ಟಿ ಉತ್ಪತ್ತಿ ಆಗೋಕ್ಕಿಂತ ಮೊದಲು ಯಾನು ಆ ಉತ್ಪತ್ತಿಗೆ ಪದಾರ್ಥಗಳು ಈಶ್ವರ ಇಚ್ಛಾ ಇದು ನಿಮಿತ್ತ ಕಾರಣ. 2 ಪರಮಾಣುಗಳದು ಯಾನು ಕ್ರಿಯೆ ಆತ ಹೇಳಿದ್ರಲ್ಲ, ಕ್ರಿಯಾ ಪರಮಾಣುಗಳು 2 ಕ್ರಿಯಾ ಹೌದಿಲ್ಲ, ಅದರಲ್ಲಿ ನಿಮ್ಮದು ಅವ್ಯಾಪ್ತಿ ಬರುತ್ತದೆ, ಅಂದರೆ ಕಡಿಮೆ ಬೀಳುತ್ತದೆ. ಕಾಯತೆ तिस परमाणु की क्रिया का केवल परमाणु ही समवाय कारण है. परमाणुಗಳ ಕ್ರಿಯಾಕ परमाणुने समवाय कारण. परमाणुಗಳ ಕ್ರಿಯಾಕ परमाणुने समवाय कारण. ಕ್ರಿಯಾಕ ಪಕ್ಷಿ ಕ್ರಿಯಾಕ ಪಕ್ಷಿ ಮತ್ತು ವೃಕ್ಷ ಎರಡು ಸಮವಾಯ ಕಾರಣ. ಪ್ರಭುಗಳು ಅಂದ್ರೆ ಹಿಂಗೆ ಸಾರ್ಕ ಹೊಳಿಸ್ಬೇಕು, ಬಾರ್ ಗರ್ 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 ತಿರ್ಸ್ಬೇಕು. परमाणु की क्रिया का केवल परमाणु ही समवाय कारण है. अदे उपादान कारण अदाविಲ್ಲ, ಅವ್ರ ಮಧ್ಯದಲ್ಲಿ ಪರಮಾಣುವೇ ಉಪಾದಾನ ಕಾರಣ. ಪರಮಾಣುಗಳ ಕ್ರಿಯಾಕ ಕೇವಲ ಪರಮಾಣುವೇ ಸಮವಾಯ ಕಾರಣ है. और ईश्वर इच्छादिक निमित्त कारण है. ईश्वर इच्छादिक निमित्त कारण है. इच्छा ಅಂದ್ರೆ ಆದಿಕ ಅಂದ್ರೆ ಏನು ತಗೋರಿ, ಜ್ಞಾನ ಪ್ರಯತ್ನ. ಇಚ್ಛೆ ಕೊಟ್ರಲ್ಲ, ಇಚ್ಛೆ ಕೊಟ್ರ ಜ್ಞಾನ ಇಚ್ಛಾ ಪ್ರಯತ್ನ, ಜ್ಞಾನ ಮತ್ತು ಪ್ರಯತ್ನ ಆದಿಕಂದ್ರೆ ಎರಡು ಇಚ್ಛೆ ಕೊಟ್ರ ಅವರು ನಿಮಿತ್ತ ಕಾರಣ.
जो परमाणु में संबंधी कोई और क्रिया का जनक होवे तो असमवाय कारण होवे. ಹೌದಲ್ಲ ಒಂದು ವೇಳೆ ಆ ಪರಮಾಣುಗಳ ಉಪಾದಾನ ಕಾರಣ ಅದಾವ, ಹೌದಲ್ಲ ಪರಮಾಣುಗಳೇ ಉಪಾದಾನ ಕಾರಣ ಪರಮಾಣು ಉಪಾದಾನ ಪರಮಾಣುಗಳೇ ಉತ್ಪಾದನೆ ಕಾರಣ. ಅದಾವಿಲ್ಲ. ಹೌದು. ಅಸಮವಾಯ ಕಾರಣ ಏನದ, ಸಮವಾಯ ಕಾರಣ ಸೇ ಸಂಬಂಧಿ ಹೋಗಿ ಆ ಪರಮಾಣುಗಳಿಗೆ ಸಂಬಂಧಿ ಬೇರೆ ಯಾವ ಕ್ರಿಯಾಕ ಜನಕ್ಕಿರುವುದೋ ಪರಮಾಣುಗಳಿಗೆ ಸಂಬಂಧಿ ಮತ್ತು ಬೇರೆ ಆ ಪರಮಾಣುಗಳ ಕ್ರಿಯಾಕ ಯಾವುದಾದ್ರು ಹುಟ್ಟಿಸೋದೈತೇನು? ಇಲ್ಲ. जनक होवे कोई नहीं. कोई नहीं. परमाणु के संबंधी कोई और क्रिया का जनक होवे तो असमवाय कारण होवे, परंतु परमाणु से संबंधित इस क्रिया का जनक कोई है ही नहीं. और परमाणुಗಳೇ ಅದಾವ, ಪರಮಾಣುಗಳಿಗೆ ಜನಕ ಮತ್ತು ಬೇರೆ ಯಾವ ಇಲ್ಲ. ಪರಮಾಣುಗಳೇ ಉತ್ಪಾದನೆ ಕಾರಣ. ಉಪಾದಾನ ಕಾರಣ. ಅವು ಕುಡಿಸಲಿಕ್ಕೆ ಮತ್ತು ಬೇರೆ ಯಾವುದಿಲ್ಲ. क्रिया का जनक कोई है नहीं. ಯಾತೆ ಸರ್ಗ ಆರಂಭ ಮೇ, ಸರ್ಗ ಅಂದರೆ ಸೃಷ್ಟಿ ಕಾಲದಲ್ಲಿ ಪರಮಾಣುಕ ಕ್ರಿಯಾ, ಪರಮಾಣುಗಳದು ಕ್ರಿಯಾ, ಕ್ರಿಯಾ ಅಂದರೆ ಭಾವ ಐತಿ ನೋಡ್ರಿ. ಕ್ರಿಯಾ ಭಾವ ಐತೇನಿಲ್ಲ, ಕ್ರಿಯಾ ಭಾವ ಐ ಕಾರಣ ದ್ವಯ ಜನ್ಯ ಹೀ ಹೈ, ಪರಂತು ಕಾರಣತ್ರಯಜನ್ಯ ನಹಿ. ಮೂರು ಕಾರಣಗಳ ತಿಳಿದಲ್ಲ, ಮೂರು ಕಾರಣಗಳಿಲ್ಲ. फक्त ईश्वरनी इच्छा निमित्त कारण आयतु, परमाणुಗಳು ಉಪಾದಾನ ಕಾರಣ. ಅಸಮವಾಯ ಕಾರಣ ಎಲ್ಲಿದ? ಆ ಪರಮಾಣುಗಳಿಗೆ ಸಂಬಂಧಿ ಆ ಪರಮಾಣುಗಳ ಕಾರ್ಯದ ಜನಕ ಬೇಕಲ್ಲ. ಪರಮಾಣುಗಳಿಗೆ ಜನಕ ಯಾವ ಪರಮಾಣುನೇ ಯಾವ ಅವ್ರ ಮತ್ತದ ಅವು ಹುಡ್ಸುವಂತ ಮತ್ತೆ ಏನಾರ ಐತೇನು? ಪರಮಾಣುಗಳಿಗೆ ಹುಡ್ಸಲ್ಕ पण जनक ಅಂತ ಹೇಳಿ ಕಾರ್ಯಕ ಜನಕ ಹೋವೆ, ಅದೆಲ್ಲ ಲಕ್ಷಣದ. ಮತ್ತು ಆ ಪರಮಾಣುಗಳಿಗೆ ಜನಕ ಎಲ್ಲಿ ಐತಿ? ಮತ್ತೆ ಅಸಮವಾಯ ಕಾರಣ ಇಲ್ಲ. ಅವಕ್ಕೆ ಜನಕ್ಕಿಲ್ಲ ಅಂದಮೇಲೆ ಅಸಮವಾಯ ಕಾರಣ ಲಕ್ಷಣ ಕೊಂಡಿರಲಿಲ್ಲ ಅಂದಮೇಲೆ ಫಕ್ತ ಆ ಪರಮಾಣುಗಳು ಉಪಾದಾನ ಕಾರಣ, ಈಶ್ವರಿ ಇಚ್ಛಾ ಎರಡೇ ಕೂತು ಅಸಮವಾಯ ಲಕ್ಷಣ ಕೊಂಡಿಲ್ಲ. ಒಂದು ನಿಮ್ದು ಪ್ರತಿಜ್ಞಾನದ ಭಾವ ಕಾರ್ಯಕ್ಕೆ ಮೂರು ಕಾರಣ ಅದಾವ, ಮತ್ತು ಇಲ್ಲಿ ಅಸಮವಾಯ ಕಾರಣ ನಿಮ್ಗೆ ಸಂಭವಿಸಲಿಲ್ಲ. परमाणु क्रिया कारण द्वैजन्य है, परंतु कारण त्रयजन्य नहीं. कारण त्रयजन्य नहीं. याते तार्किक का उक्त नियम, उक्त नियम अंदर उक्त नियम एल्यದ? ಮ್ಯಾಲ भाव कार्य में उत्पत्ति में त्रिविध कार्य यावत यावत. हाँ अभी तो ಮ್ಯಾಲ ಬಂದದ एकदम ಮ್ಯಾಲ ಆಯ್ತು. ಇಲ್ಲಿನೂ ಯಾವತ್ತು ಕೊಟ್ಟರು ನೋಡಿ, ಯಾವತ್ ಭಾವ ಕಾರ್ಯ ಅದು त्रिविध कारण जन्य है. ಯಾವತ್ ಭಾವ ಕಾರ್ಯ ನಿಮಿತ್ತ ಕಾರಣ ಯಾವತ್ ಭಾವ ಕಾರ್ಯ ಯಾವತ್ ಅಂದ್ರೆ ಎಲ್ಲ ಸರ್ವ ಕಾರ್ಯ ಭಾವ ಕಾರ್ಯ त्रिविध कारण जन्य है. ಈ ನಿಯಮ ಎಂದ ನೋಡಿ. ಈ ನಿಯಮ ನಿಂದುಕೊಂಡಿರಲಿಲ್ಲ ಸೃಷ್ಟಿ ಪೂರ್ವ ಕಾಲದಾಗ. ಪರಮಾಣುಗಳ ಕ್ರಿಯಾಕ ಪರಮಾಣುಗಳ ಎರಡು ಉಪಾದಾನ ಕಾರಣ, पण ಅವಾಗ ಕ್ರಿಯಾಕ ಜನಕ ಬೇಕಲ್ಲ ಮತ್ತೊಂದು. ಅವು ನಿಮಿತ್ತ ನಿತ್ಯ ಅದಾವ, ಅವು ಹುಡ್ಸುವಂತ ಮತ್ತೊಂದು ಬೇಕಲ್ಲ. ಇಲ್ಲ, ಇಲ್ಲಾಂದ್ರೆ ಅಸಮವಾಯ ಕಾರಣ ಸಮಸ್ಯೆ, ಉಪಾದಾನ ಕಾರಣ ನಿಮಿತ್ತ ಕಾರಣ ಸಂಭವಿಸ್ತು. पण ನಿಮ್ಮ ನಿಯಮ ಏನು? ಎಲ್ಲ ಭಾವ ಕಾರ್ಯಕ್ಕೆ ಕ್ರಿಯಾ ಭಾವದ ನೋಡ್ರಿ. ಕ್ರಿಯಾ ಕ್ರಿಯಾ ಪರಮಾಣುಗಳು ಎರಡು ಕ್ರಿಯಾ ಭಾವದಿಲ್ಲ. ಭಾವ ಇದ್ರೆ ನಡೀತದ, ಅಭಾವ ಇದ್ರೆ ಹೆಂಗೆ ನಡೀತದ? ಮತ್ತು ಕ್ರಿಯಾ ಭಾವ ಐತಂದ ಮೇಲೆ ಭಾವ ಕಾರ್ಯಕ್ಕೆ ಮೂರು ಕಾರಣ ಬೇಕು ಅಂತ ಯಾವ ನಿಯಮ ಹೇಳಿರಿ? ನೀವು ನಿಯಮ ಕೊಂಡಿರಲಿಲ್ಲ. ತಿಳಿತು ನಿಮ್ಗೆ? ತಾರ್ಕಿಕ ಅಂದ್ರೆ ನ್ಯಾಯಿಕ ಉಕ್ತ ನಿಯಮ ಸಂಭವೇನೇ. ಭಾವ ಕಾರ್ಯದಲ್ಲಿ ನಿಮ್ಮ ನಿಯಮ ಸಂಭವಿಸಲಿಲ್ಲ. परंतु सिद्धांत मत में अंदर अद्वैत सिद्धांत मत में तो यावत भाव कार्य उपादान निमित्त कारण जन्य ही है, ये नियम है. हाँ, ಸಿದ್ಧಾಂತ ಅಂದರೆ ಅದ್ವೈತ ಸಿದ್ಧಾಂತದಲ್ಲಿ, ಅದ್ವೈತ ಸಿದ್ಧಾಂತದಲ್ಲಿ ಎಲ್ಲ ಭಾವ ಕಾರ್ಯಗಳು ಒಂದು ಉಪಾದಾನ ಕಾರಣ ಒಂದು ನಿಮಿತ್ತ ಕಾರಣದಿಂದ ಹುಟ್ಟುತ್ತವೆ. ये नियम है. ಇದು ನಮ್ಮದು ನಿಯಮ. ताका कहूँ भी अंदर सृष्टि उत्पत्ति नंतर कहूँ भी व्यभिचार नहीं.
ವಿಚಾರ नहीं ಅಂದ್ರೆ ಅವ್ಯಾಪ್ತಿ ಬರಲೇ, ಹೌದು, ನಮ್ಮಲ್ಲಿ ಅವ್ಯಾಪ್ತಿ ದೋಷ बरोबर ಬರುವುದೇ ಇಲ್ಲ. जहाँ कारणत्रय जन्य भाव कार्य है ता भी तार्किक अभिमत असमवाय कारण भी निमित्त कारण ही है. हाँ? ಕಾರಣ ತ್ರಯ ಅಂತ ಗೆಟ್ಟಿ ಬಿಡೋದು ಮ್ಯಾಲ ಬರೀ ಜನ್ಯ ಅನ್ಬಾರ್ದು, ತ್ರಯ ಅನ್ಬಾರ್ದು. ತ್ರಯಜನ್ಯ ಹಾ. ಎಲ್ಲಿ ನೀವು ಕಾರಣತ್ರಯಜನ್ಯ ಭಾವ ಕಾರ್ಯ ಭಾವ ಕಾರ್ಯ ಕಯ ಭಾವವನ್ನು ಬರಿಬೇಕು. ಎಲ್ಲಿ ಬರಬೇಕು ಕಾರ್ಯಕ್ಕಿಂತ ಮೊದಲು ಜನ್ಯ ಆಗಿದ ನಂತರ ಮ್ಯಾಲ ಭಾವ. ನೀವು ಮೂರು ಕಾರಣಗಳಿಂದ ಉತ್ಪನ್ನಗೊಳ್ಳುವ ಭಾವಕಾರ್ಯ ಅಂತ ಹೇಳಿದ್ರಲ್ಲ, ತಾವಿ ಅಂದರೆ ಅಲ್ಲಿ ಆದರೂ ಕೂಡ ತಾರ್ಕಿಕ ಎಲ್ಲ ತಾರ್ಕಿಕ ಮುಂದೆ ಮುಂದೆ ತಾರ್ಕಿಕ ಅಂದರೆ ನ್ಯಾಯಿಕರು. ಅಭಿಮತ ಅಭಿಮತ ಅಂದ್ರೆ ಒಪ್ಪಲ್ಪಟ್ಟಿರುವಂತ ಮಾತು. ಹಾಂ, ಒಪ್ಪಲ್ಪಟ್ಟಂತ. ಅಭಿಮತ ಅಂದ್ರೆ ಸ್ವೀಕಾರಲೇಲೆ, ಮಾನ್ಲೇಲೆ, ಒಪ್ಪಲ್ಪಟ್ಟಂತ. ಅಸಮವಾಯ ಕಾರಣ ಭೀ ನಿಮಿತ್ತ ಕಾರಣೀ ಹೇ. ಅದು ನೀವು ಒಪ್ಪಲ್ಪಟ್ಟಂತ ಅಸಮವಾಯ ಕಾರಣ ಏನೈತಲ್ಲ, ಅದು ನಿಮಿತ್ತ ಕಾರಣನೇ ಐತಿ. ಯಾತೆ ಸಕಲ ಭಾವ ಕಾರ್ಯಕ್ಕೂ ದ್ವಿವಿಧ ಕಾರಣಜನ್ಯತಾ ಹೇ. ಎಲ್ಲ ಭಾವ ಕಾರಣಗಳು ಎರಡೇ ಕಾರಣದಿಂದ ಹುಟ್ಟಿರುತ್ತವೆ. इस रीति से उपादान और निमित्त भेद के कारण दो प्रकार का होवे. साधारण असाधारण भेद से भी कारण के दो भेद होवे. ಒಂದು ಸಾಧಾರಣ ಕಾರಣ, ಒಂದು ಅಸಾಧಾರಣ ಕಾರಣ. ಒಂದು ಸಾಧಾರಣ ಕಾರಣ, ಒಂದು ಅಸಾಧಾರಣ ಕಾರಣ. ठीक है. एक विषय वर्तने वाले धर्म को असाधारण कारण कहिए. ಒಂದರಲ್ಲಿ ವರ್ತಿಸುವಂತಹ ಧರ್ಮಕ್ಕೆ ಏನನ್ರಿ? ಅಸಾಧಾರಣ ಕಾರಣ ರೀ. ಸಾಧಾರಣ ಅಸಾಧಾರಣ भेद से भी कारण के दो भेद है. ईश्वर आदि 9 साधारण कारण है. ಸಾಧಾರಣ ಕಾರಣ ಎಷ್ಟು? 9. ಅಲ್ಲಿ ಪಾನ್ ನಂಬರ್ 5 ಹಾಕಿ 5. ಹಾಂ, ಕೊಟ್ಟರವ್ರಿ ಅಲ್ಲೆಲ್ಲ ಪ್ರಕಾರದಲ್ಲಿ ಇಲ್ಲ. ईश्वर आदि 9 साधारण कारण है. ईश्वर आदि का 9 साधारण कारण है. ಇಲ್ಲಿದ್ದರೆ ಏನಾಗ್ಬೇಕು? ಪೇಜ್ ನಂಬರ್ 5. ಇಲ್ಲಿ ಇದೆ ಅಲ್ಲ, ಇದೊಂದೇ. ಹಾಂ, ಇದರಂದೇ ಅಂದ್ರೆ 9 ಹೇಳ್ಯಾರಲ್ಲಿ ವೃತ್ತಿಪರ ಹಾಕಿರುತ್ತೆ. ಪೇಜ್ ಅಂದ್ರೆ ಇದೆ, ಬೇರೆ ಇತ್ತಂದ್ರೆ ಹೇಳ್ತೇವೆ ನಾವು, ವಿಚಾರಸಾಗ ಅಂತ ಹಿಂಗೆ ಹೇಳ್ತೇವೆ. ಈಶ್ವರ ಆದಿಕ ಈಶ ಜ್ಞಾನ ಯಜ್ಞ ಕಾಲ ಪ್ರಾಗಭಾವ ಪ್ರತಿಬಂಧಕ ಭಾವ ಒಟ್ಟು 9 ಅಲ್ಲಿ ಇದ್ರ ನೋಡ್ರಿ. ಪೇಜ್ ನಂಬರ್ 5 फक्त 5 मिळाले ನೋಡ್ರಿ. ಇಲ್ಲೇ ಕೊಟ್ಟರು. ಈಶ್ವರ ತಾಕೆ ಜ್ಞಾನ ಇಚ್ಛಾ ಪ್ರತಿ ದಿಶಾ ಕಾಲ ಇನ್ನೊಂದು ಪ್ರಾಗಭಾವ ಪ್ರತಿಬಂಧಕ ಭಾವ ನವ ಸಾಧಾರಣ ईश्वर आदि जो ಇಲ್ಲ ಮ್ಯಾಲೆ ಮ್ಯಾಲೆ ಕೊಟ್ಟಿಲ್ಲ. ಈಶ್ವರ ತಾಕೆ ಜ್ಞಾನ, ಈಶ್ವರ ಹೌದು, ताके ज्ञान इच्छा कृती दिशा काल ಅದೃಷ್ಟ ಪ್ರಾಗಭಾವ ಪ್ರತಿಬಂಧಕ ಭಾವ. ಇದು 9 ಸಾಧಾರಣ ಕಾರಣ. 9 ಸಾಧಾರಣ ಕಾರಣ, 9 ಸಾಧಾರಣ ಕಾರಣ. ಇನ್ನು ಆಯಿತು. ಈಗ ಒಂದೊಂದು ಇಂದ್ರಿಯಗಳು ಏನದಾವಲ್ಲ, ಇಂದ್ರಿಯಗಳು ಇದು ಅಸಾಧಾರಣ ಕಾರಣ. ಇದು ಅಸಾಧಾರಣ. ಯಾಕೆ? ಬರೀ ನೋಡ್ಲಕ್ಕಷ್ಟೇ, ಫಕ್ತ ರೂಪಕ್ಕಟ್ಟೆ, ಸ್ಪರ್ಶಕ್ಕೆಲ್ಲ. ಅದಿಲ್ಲ ಸಾಧಾರಣ. ಇದು ಫಕ್ತ ಶಬ್ದಕ್ಕಟ್ಟೆ. ಅಂದ್ರೆ ಇವು ಅಸಾಧಾರಣ ಜ್ಞಾನ ಮಾಡ್ಕೊಳಕ್ಕೆ, ಪ್ರತ್ಯಕ್ಷ ಜ್ಞಾನ ಆಗಕ್ಕೆ ಇವು ಹಾಂ ಅಸಾಧಾರಣ ಕಾರಣ. ಒಂದಕ್ಕೆ
ತಿಳಿತಿಲ್ಲ ಸಾಧಾರಣ ಸಾಧಾರಣ ತಿಳಿತಿಲ್ಲ इनसे भिन्न घटादि कनिके कपालादि असाधारण कारण है कपालादि उड़ केवल घट कट्टे कारण पटकल्ला तिनमें कोई भी निमित्त कारण है कोई उपादान कारण है ಇವುಗಳಲ್ಲಿ ಮತ್ತು ನಿಮಿತ್ತ ಕಾರಣ ಉಪಾದಾನ ಕಾರಣ ಅಂತ ಇರುತ್ತವೆ ಉಪಾದಾನ ಕಾರಣ ನಿಮಿತ್ತ ಕಾರಣ ಸೇ ಭಿನ್ನ ಅಲ್ಲೊಂದು ಅಸಮಯ ಬರ್ಕೋರಿ ಭಿನ್ನ ಸಮಯ ಕಾರಣ ಭಿನ್ನ ಮುಂದೆ ಕಾರಣಕ್ಕಿಂತ ಮೊದಲು ಅಸಮಯ ಕಾರಣ ಇಲ್ಲಿಕ್ಕಿಂತ ಇಲ್ಲಿ ಬರಬೇಕಿದೆ ಭಿನ್ನ ಕಾರಣದಲ್ಲ ಇಲ್ಲಿ ಮ್ಯಾಲ ಅಸಮವಾಯಿ ಅಲಿಕೈ ಅಂದ್ರೆ ಸುಳ್ಳು ಮಿಥ್ಯೆ ಆಯ್ತು ಅದು ಇನ್ನು ವೃತ್ತಿ ಜ್ಞಾನಕ್ಕೆ ವೃತ್ತಿ ಅದಕ್ಕೆ ಅನ್ಬೇಕು ಈಗ ನಿಮ್ಗೆ ಹೇಳಿದೇವಿ ವೃತ್ತಿ ಜ್ಞಾನಕ್ಕೆ ಅಂದ್ರೆ ವೃತ್ತಿ ಮೊದಲು ನಿಮ್ಗೆ ಅದಕ್ಕೆ ಅಂದಿದ್ದೆವು ಅಸ್ಥಿ ವ್ಯವಹಾರಕ್ಕೆ ಆಯಿತು ಅವಿದ್ಯಾವ್ರಂತ ಈ ವೃತ್ತಿಯ ಜ್ಞಾನ ಇದಕ್ಕೆ ಉಪಾದಾನ ಕಾರಣ ನಿಮಿತ್ತ ಕಾರಣ ಯಾವುದು ವೃತ್ತಿ ಜ್ಞಾನ ಉತ್ಪತ್ತಿ ಆಗ್ಯದ ಅಂದಮೇಲೆ ಆ ವೃತ್ತಿ ಜ್ಞಾನಕ್ಕೆ ಉಪಾದಾನ ಕಾರಣ ಯಾವುದು ನಿಮಿತ್ತ ಕಾರಣ ಯಾವುದು ಈಗ ಮುಂದೆ ನಾಳೆಗೆ ಹೇಳ್ತೇವೆ